हरे कृष्ण प्रभु दत्त प्रणाम प्रभु जी। मुरली मदन गोपाल कृष्णदास प्रभु जी की जय। Make it नमस्कार short. प्रभु। Let us start. तो ಇವತ್ತಿನ ಪಾಶುರಂ 20ನೇ ಪಾಶುರಂ ಆಂಡಾರನಾಚಾರ್ಯ ರಚಿಸಿರುವ ತಿರುಪಾವೈದಲ್ಲಿ ಇವತ್ತು ನಮಗೆ ತುಂಬಾ ಅದೃಷ್ಟವಂತರು ನಾವು ಇವತ್ತು 20ನೇ ಪಾಶುರಂನ ನಾವು ಇಸ್ ಗ್ರೇಸ್ ಮುರಳಿ ಮದನ್ ಗೋಪಾಲ ಕೃಷ್ಣದಾಸ್ ಪ್ರಭು ಅವರಿಂದ ಕೇಳೋಣ. ಇವರು ಈಗ ಸದ್ಯದಲ್ಲಿ ಉಡುಪಿಲಿ ನೆಲೆಸಿದ್ದಾರೆ. ಮುಂಚೆ ದುಬೈಲೇ ಇದ್ರು ತುಂಬಾ ವರ್ಷಗಳ, ಮೋರ್ ದನ್ 25 years ಪ್ರಭು ಅಲ್ವಾ ಪ್ರಭು? 25 years ದುಬೈಲೇ ಇದ್ರು. 30 years. 30 years, ಓಕೆ, ವೆರಿ ಗುಡ್. 30 years ಇದ್ದ. ಸೊ ಇವ್ರು ಹೆಚ್ಚು ಕಮ್ಮಿ ಒಂದು ಈಗ 19 ವರ್ಷದಿಂದ ಕೃಷ್ಣ ಕಾನ್ಶಿಯಸ್ ಇದ್ದಾರೆ. ಸೊ ಫಸ್ಟ್ ಇನಿಷಿಯೇಷನ್ 2008 ಇಸ್ ಹೋಲಿನೆಸ್ ಜಯಪತಾಕ ಸ್ವಾಮಿ ಮಹಾರಾಜರಿಂದ ತಗೊಂಡಿದ್ರು. ಆಮೇಲೆ ಎರಡನೇ ಬ್ರಾಹ್ಮಣ ದೀಕ್ಷೆ ಬಂದ್ಬಿಟ್ಟು 2022 ಸೊ ತಗೊಂಡಿದ್ದಾರೆ. ಸೊ ಇವರು ಮತ್ತು ಇವರ ವೈಫ್ ಕೂಡ ತುಂಬಾ ಡೆಡಿಕೇಟೆಡ್ ಕೃಷ್ಣ ಕಾನ್ಶಿಯಸ್ ಅಲ್ಲಿ. ಸೊ ಸೇವೆಯಲ್ಲಿ ಎನಿ ಸೇವಾ ಇಸ್ ನಾಟ್ ಓನ್ಲಿ ಅಬೌಟ್ ಪ್ರೀಚಿಂಗ್ ಆಗ್ಲಿ, ಇವನ್ ಜಗನ್ನಾಥ ರಥ ಯಾತ್ರಾ ಮನೆಯಲ್ಲೇ ಮಾಡುವ ಒಂದು ಇದು ಪ್ರೋಗ್ರಾಮ್. ಸೊ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿ, ಇವನ್ ಬೇರೆ ಯಾವ್ದೇ ಇದ್ರಲ್ಲಾದ್ರೂ ಆ ಒಂದು ಸಂಘದಲ್ಲಿ ಇದ್ರು ಕೂಡ ಆ ಒಂದು ಇನಿಷಿಯೇಷನ್ ಫಸ್ಟ್ ಸ್ಟೆಪ್ ಇವರನೇ ಮೇನ್ ರೂವಾರಿ ಇರು. ಸೊ ಆ ಒಂದು ಕೃಷ್ಣ ಕಾನ್ಶಿಯಸ್ ಅಲ್ಲಿ ತಮ್ಮನ್ನು ತಾವೇ ತೊಡಗಿಕೊಂಡಿದ್ರು. ಆಮೇಲೆ ಇಲ್ಲಿ ದುಬೈಲಿ ಇದ್ದಾಗ ಹೆಚ್ಚು ಕಮ್ಮಿ ಅವರು ಇದು ಭಕ್ತಿ ವೃಕ್ಷ ಕ್ಲಾಸಸ್ ನ ಒಂದು ದುಬೈ ಡಿವೋಟಿಸ್ ಜೊತೆಗೆ ತಗೊಳ್ತಾ ಇದ್ರು. ಮತ್ತೆ ಇಂಟರ್ನ್ಯಾಷನಲ್ ಅಂದ್ರೆ ಇಂಡಿಯಾ, ಬೇರೆ ಬೇರೆ ಕಡೆ US ಅಲ್ಲೆಲ್ಲ ಕಡೆ ಎಲ್ಲ ಅದೊಂದು ಒಂದು ಗ್ರೂಪ್ ಮಾಡ್ಕೊಂಡು ಅಲ್ಲೂ ಕೂಡ US ಭಕ್ತಿ ವೃಕ್ಷ ಕ್ಲಾಸ್ ತಗೊಳ್ತಾ ಇದ್ರು. ಆಮೇಲೆ ತುಂಬಾ ಡೌನ್ ಟು ಅರ್ತ್, ಡೆಡಿಕೇಟೆಡ್, ಟೋಟಲಿ ಡೆಡಿಕೇಟೆಡ್, ಫುಲ್ ಫ್ಯಾಮಿಲಿ, ನಮ್ಮ ಮಗಳು ಕೂಡ. ಸೊ ಪ್ರಭುಜಿ ನಿಮಗೆ ತುಂಬಾ ತುಂಬಾ ಸ್ವಾಗತ ಪ್ರಭುಜಿ. ಇವತ್ತಿನ ಪಾಶ್ರಮ ಕೇಳಲಿಕ್ಕೆ ನಾವು ರಿಯಲಿ ನಿಮ್ಮ ಒಂದು ಮುಖಾರದಿಂದ ಕೇಳಲಿಕ್ಕೆ ತುಂಬಾ ತುಂಬಾ ಅದೃಷ್ಟವಂತರು. ಇವರನ್ನು ಇವಾಗ ನಾವು ಹರೇ ಕೃಷ್ಣ ಮಹಮ್ಮದ್ ಸ್ವಾಗತಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಓವರ್ ಟು ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಬಹಳ ಜಾಸ್ತಿ ಹೇಳಿಬಿಟ್ರಿ. ನಮ್ದು ಅಷ್ಟು ಕ್ವಾಲಿಫಿಕೇಶನ್ ಇಲ್ಲ. ಎಲ್ಲ ಗುರು ಮಹಾರಾಜ್ ಅವರ ಕೃಪೆಯಿಂದ ಸ್ವಲ್ಪ ಸ್ವಲ್ಪ ಸೇವೆ ಮಾಡ್ತಿದ್ದೇವೆ. ಎಲ್ರಿಗೂ ಸುಸ್ವಾಗತ. ಇವತ್ತಿನ ಮಾರ್ಗಶೀರ್ಷ ಮಂತ್ ಬಹಳ ಸುಂದರವಾದ ಪವಿತ್ರವಾದ ತಿಂಗಳು. ಈ ತಿಂಗಳಲ್ಲಿ ಯಾವ ತರ ಒಂದು ಒಂದು ಗೋದಾದೇವಿ ಅವಳು ಭಗವಂತನ ಎಬ್ಬಿಸ್ತಾಳೆ, ಅದರ ಬಗ್ಗೆ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಭಗವಂತನ ಎಬ್ಬಿಸಿ ಬಹಳ ವಿಶೇಷ ಒಂದು ಸಂಗತಿ ಆಕ್ಚುಲಿ. ಅಂದ್ರೆ ಸಾಧಾರಣ ಆಗಿ ನಾವು ಮನುಷ್ಯನ ಎಬ್ಬಿಸಿ ಅಂದ್ರೆ ಸ್ವಲ್ಪ ಜೋರ್ ಮಾಡ್ತೇವೆ, ಇದು ಮಾಡ್ತೇವೆ. ಭಗವಂತನ ಆಗಿಲ್ಲ. ಭಗವಂತನ ಬಹಳಷ್ಟು ನಾವು ಪ್ರೀತಿಯಿಂದ ಬಹಳ ಬೇರೆ ಬೇರೆ ವಿಧದಿಂದ ಭಗವಂತನ ಎಬ್ಬಿಸ್ತೇವೆ. ಭಗವಂತನಿಗೆ ಬಗ್ಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಬಹಳ ಒಂದು ವಿಶೇಷ ಸಂಗತಿ ಇದೆ. ಅದರಲ್ಲಿ ಕೂಡ ನಮ್ಮ ಉಡುಪಿಯಲ್ಲಿ ಅಂತೂ ಮೊನ್ನೆ ನಮ್ಮ ಚತುರ್ಮಾಸದಲ್ಲಿ ಭಗವಂತ ಮಲಗ್ತಾನೆ. ಭಗವಂತ ಮಲಗಿದ ನಂತರ ಮೊನ್ನೆ ಶರತ್ ಪೂರ್ಣಿಮೆ ಬರ್ತಲ್ಲ, ನವರಾತ್ರಿ ನಂತರ ಅದರ ಮೊದಲನೇ ಏಕಾದಶಿಯಿಂದ ಇನ್ನೊಂದು ದ್ವಾದಶಿ ಅಂದ್ರೆ ನಮ್ಮ ಉತ್ಥಾನ ದ್ವಾದಶಿ, ಈ ಒಂದು ತಿಂಗಳಲ್ಲಿ ಉಡುಪಿ ಮಠದಲ್ಲಿ ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ ಇರುತ್ತೆ. ಅದು ಬೇರೆ ಎಲ್ಲಿ ಕಡೆ ನಾನು ನೋಡ್ಲಿಲ್ಲ ಆಕ್ಚುಲಿ. ಈ ಸತಿ ನನಗೆ ಉಡುಪಿಯಲ್ಲಿ ಇದರಿಂದ ಒಂದು ಅವಕಾಶ ಸಿಕ್ಕಿದ್ದು ಅದನ್ನ ನೋಡ್ಲಿಕ್ಕೆ. ಅದೇನು ವಿಶೇಷ ಹೇಳಿದ್ರೆ, ಆ ಉಡುಪಿ ಮಠದಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎಲ್ಲ ದೀಪಗಳನ್ನು ರೆಡಿ ಮಾಡಿರ್ತಾರೆ. ದೀಪ ಮಾಡಿದ ಬೆಳಿಗ್ಗೆ ಎಲ್ಲ ಮಾರ್ನಿಂಗ್ ಬೆಳಿಗ್ಗೆ ಭಗವಂತನಿಗೆ ಮಂಗಳಾರತಿ ಆಗ್ತದೆ. ಮತ್ತೆ ಅಕ್ಷಯ ಪಾತ್ರೆಗೆ ಆರತಿ ಮಾಡ್ತಾರೆ. ಕಡೆಗೆ ಗೋಪೂಜೆ ಮಾಡ್ತಾರೆ. ಅದೇ ಸಮಯದಲ್ಲಿ ಭಗವಂತ ಅಭಿಷೇಕ ಮಾಡ್ತಾರೆ. ಮತ್ತೆ ಅಭಿಷೇಕ ಆದ ನಂತರ ಇನ್ನೊಂದು ಆರತಿ ಆಗ್ತದೆ. ಅಂದ್ರೆ ಬಹಳಷ್ಟು ಉಡುಪಿಯಲ್ಲಿ ಕಾರ್ಯಕ್ರಮ ನಡೀತದೆ ಬೆಳಿಗ್ಗೆ ಬೆಳಿಗ್ಗೆ. ಅದಾದ ನಂತರ ಸುಮಾರು ಐದು 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 ಸುಮಾರು 6 ಗಂಟೆ ಹೊತ್ತಿಗೆ ಮತ್ತೊಂದು ಪೂಜೆ ಮಾಡ್ತಾರೆ. ಆಗ ಸ್ವಾಮಿಗಳು ಬಂದು ಅಲ್ಲಿ ಇಡೀ ಎಲ್ಲ ಎಷ್ಟು ದೀಪಗಳನ್ನ ಹಾಕಿರ್ತಾರೆ ಅದಕ್ಕೆಲ್ಲ ದೀಪ ಹಚ್ಚುತ್ತಾರೆ. ಅಂದ್ರೆ ಇಡೀ ನಮ್ಮ ಸುತ್ತಮುತ್ತ ಉಂಟಲ್ಲ, ದೇವಸ್ಥಾನದ ಸುತ್ತಮುತ್ತ ಒಳಗಡೆ ಬಹಳ ಸುಂದರವಾಗಿ ಪ್ರಕಾಶವನ್ನಾಗಿ ದೀಪ ಹಚ್ಚುತ್ತದೆ. ಆಗ ಆ ಸಮಯ ಬೇರೆ ಎಲೆಕ್ಟ್ರಿಸಿಟಿ ಲೈಟ್ ಎಲ್ಲ ಬಂದ್ ಮಾಡ್ತಾರೆ. ಅದೇ ಸಮಯದಲ್ಲಿ ಸ್ವಾಮಿಗಳು ಭಗವಂತನಿಗೆ ಒಂದು ವಿಶೇಷವಾದ ಆರತಿ ಮಾಡ್ತಾರೆ. ಆರತಿ ಮಾಡಿ ಮತ್ತೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಕೂಡ ಅಲ್ಲಿ ಕನಕನ ಕಿಂಡಿಲಿ ಆರತಿ ಮಾಡ್ತಾರೆ. ಅದು ಮಾತ್ರ ಅಲ್ಲದೆ ಅದು ಆರತಿ ಮುಗಿದ ನಂತರ ಎಲ್ಲರೂ ಕೂಡ ಭಗವಂತನಿಗೆ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಒಂದು 5 ಸರ್ತಿ ನಾವು ಪ್ರದಕ್ಷಿಣೆ ಮಾಡುವುದು. ಅದು ಮಾತ್ರ ಅಲ್ಲದೆ ಅದರೊಟ್ಟಿಗೆ ಬೆಳಿಗ್ಗೆ ಬೆಳಿಗ್ಗೆ 4:30ಗೆ ಅವರು ಬೇರೆ ಬೇರೆ ವಾದ್ಯಗಳನ್ನು ಭಗವಂತ ಎಬ್ಬಿಸ್ಲಿಕ್ಕೆ ಉಪಯೋಗ ಮಾಡ್ತಾರೆ. ಕೆಲವೊಮ್ಮೆ ವೀಣೆ, ಕೆಲವೊಮ್ಮೆ ವಾಯ್ಲಿನ್ ಇರ್ತದೆ, ಕೆಲವೊಮ್ಮೆ ಮತ್ತೆ ಚೆಂಡೆ ಅಂತೂ ಕಾಮನ್ ಇರುತ್ತೆ, ಎಲ್ಲ ಪ್ರತಿದಿನ ಇದ್ದೇ ಇರ್ತದೆ ಚೆಂಡೆ. ಅದರೊಟ್ಟಿಗೆ ನಾಗಸ್ವರ, ಸೆಕ್ಸೋಫೋನು, ಬೇರೆ ಬೇರೆ ಕೊಳಲು, ಇದನ್ನು ಬೇರೆ ಬೇರೆ ರೀತಿಯಿಂದ ವಾದ್ಯಗಳನ್ನು ಮಾಡ್ತಾರೆ. ಇದೆಲ್ಲಗಳನ್ನು ನುಡಿಸಿ ಭಗವಂತನ ಎಬ್ಬಿಸ್ತಾರೆ.
ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ, ಸುಮಾರು 31 ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಗವಂತ ಎಬ್ಬಿಸಿ ಅಂದ್ರೆ ಬಹಳ ವಿಶೇಷ ಆಕ್ಚುಲಿ. ಅಂದ್ರೆ ಭಗವಂತನಿಗೆ ಎಷ್ಟು ನಾವು ವಿಧ ವಿಧ ರೀತಿಯಿಂದ ವಾದ್ಯಗಳಿಂದ ನಾವು ಭಗವಂತನ ಎಬ್ಬಿಸ್ತೇವೆ. ಅದೇ ತರ ಈ ನಮ್ಮ ಪಾಶ್ರಮದಲ್ಲಿ ನಮ್ಮ ಗೋದಾದೇವಿ ಅಥವಾ ನಮ್ಮ ಇವಳು ನೀಲಾದೇವಿ ಬಹಳ ಸುಂದರವಾಗಿ ಭಗವಂತನಿಗೆ ಭಗವಂತನ ಮತ್ತೆ ರಾಧಾರಾಣಿಯನ್ನು ನಂದಗೋಪನನ್ನು ಎಲ್ಲರನ್ನೂ ಎಬ್ಬಿಸ್ತಾರೆ ಒಬ್ಬೊಬ್ರು ಒಂದೊಂದೇ ಬಂದು. ಈ ತರ ಇವತ್ತಿನ ನಾವು ಪಾಶ್ರಮದಲ್ಲಿ ಬಹಳ ಸುಂದರವಾಗಿ ಭಗವಂತನ ಬಗ್ಗೆ ಗುಣಗಾನ ಮಾಡ್ತಾಳೆ, ಭಗವಂತನ ಕೊಂಡಾಡ್ತಾಳೆ, ಭಗವಂತನ ಲೀಲೆ ಬಗ್ಗೆ, ನಾಮದ ಬಗ್ಗೆ, ರೂಪದ ಬಗ್ಗೆ, ಇದೆಲ್ಲ ರೀತಿಯಿಂದ ನಾವು ಭಗವಂತನ ಎಬ್ಬಿಸ್ಬೇಕಂತ. ಹಾಗೆ ನಾವು ಕೂಡ ನಮ್ಮ ಬೆಳಿಗ್ಗೆ ನಾವು ಇಸ್ಕಾನ್ ಟೆಂಪಲ್ ನೋಡಿರ್ಬೋದು. ಅಂದ್ರೆ ಭಗವಂತ ಎಬ್ಬಿಸಂದ್ರೆ ಅದು ನಾವು ಮೊದಲು ಬ್ರಹ್ಮ ಸಂಹಿತ ಶ್ಲೋಕ ಹೇಳ್ತಾರೆ, ಅಥವಾ ಒಳ್ಳೆಯ ಭಜನೆ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ. ಇದೇ ರೀತಿಯಿಂದ ನಾವು ಭಗವಂತನ ಎಬ್ಬಿಸ್ತೇವೆ. ಶಂಕರದ ನಾದವನ್ನು ಮಾಡ್ತೇವೆ. ಈ ತರ ನಾವು ಅಂದ್ರೆ ಬೆಳಿಗ್ಗೆ ಇದೆಲ್ಲ ಬಹಳಷ್ಟು ಒಂದು ಆಧ್ಯಾತ್ಮಿಕವಾಗಿ ನಮ್ಮನ್ನು ಉತ್ತಮ ಸ್ಥಿತಿಗೆ ಕರ್ಕೊಂಡು ಹೋಗ್ತದೆ. ಈ ತರ ಒಂದು ಭಗವಂತನ ಎಬ್ಬಿಸೋ ಕಾರ್ಯಕ್ರಮ. ಅದಕ್ಕೆ ಮುಖ್ಯ ಅರ್ಹತೆ ಹೇಳಿದ್ರೆ ನೀವು ಬೆಳಿಗ್ಗೆ ಬೇಗ ಹೇಳಿ ಭಗವಂತ 4 ಗಂಟೆಗೆ ಬೇಕಾದ್ರೆ ನಾವು ಅದ್ರ ಮೊದಲು ಬೇಗ ಎದ್ದು ಸ್ನಾನಗಳು ಮಾಡ್ಕೊಂಡು ಶುಚಿಯನ್ನು ಮಾಡ್ಕೊಂಡು ನಾವು ತಿಲಕ ಎಲ್ಲ ಒಳ್ಳೆಯ ಬಟ್ಟೆಯನ್ನು ಇಟ್ಕೊಂಡು ಮತ್ತೆ ಮುಡ್ಕೊಂಡು ಮತ್ತೆ ಭಗವಂತನ ಎಬ್ಬಿಸ್ಬೇಕು. ಅದು ಭಗವಂತನನ್ನು ಅದೇ ವಿಶೇಷವಾಗಿ ನಾವು ಭಗವಂತನ ಮಂಗಳಾರತಿ, ಆ ಮಂಗಳಾರತಿ ಒಂದು ನಾವು ನೋಡ್ಲೇಬೇಕು. ಅಷ್ಟೇ ನಾವು ವೈಷ್ಣವರು ಬೆಳಿಗ್ಗೆದ್ದು ನಮ್ಮ ಬೃಂದಾವನಕ್ಕೆ ಹೋದ್ರೆ ನೀವು ಅಥವಾ ಬೇರೆ ಮಾಯಪುರಿಗೆ ಹೋದ್ರೆ ಬೆಳಿಗ್ಗೆ 4 ಮಂಗಳಾರತಿ ಆಗ್ತದೆ. ಆ ಟೆಂಪಲ್ ಫುಲ್ಲು ಜನ ತುಂಬಿರ್ತಾರೆ. ಆ ತರ ಬೆಳಿಗ್ಗೆ ಮಂಗಳಾರತಿ ಟೈಮಲ್ಲಿ ಹೇಳ್ತಾರೆ ಭಗವಂತ ಫ್ರೀ ಇರ್ತಾನಂತೆ. ಮತ್ತೆ ದಿನ ಕಳೆದಾಗೆ ಭಗವಂತ ಮತ್ತೆ ರಾಜ್ಯಭಾರ ಮಾಡಿಸೋದಾಗ್ತದೆ, ಭಗವಂತ ಬೇರೆ ಬೇರೆ ಊಟ ಮಾಡಿಸಿ ಮಾಡಿದ ಆಗಲೆಲ್ಲ ಭಗವಂತನ ಫ್ರೀ ದರ್ಶನ ಸಿಗುದಿಲ್ಲ ನನಗೆ. ಆದ್ರೆ ಆ ಟೈಮಲ್ಲಿ ಭಗವಂತ ನಿಮ್ಮ ನೋಡ್ತಾರಂತೆ. ನನ್ನ ಡ್ಯೂಟಿ ಬಂದರೆ ಬೆಳಿಗ್ಗೆ 4 ಎದ್ದು ದರ್ಶನಕ್ಕೆ ಎದುರಾಗಿ ನಿಂತಿದ್ದಾರೆ ಅಂತ ಹೇಳಿ. ಹಾಗೆ ನಾವು ಕೂಡ ನಮ್ಮನ್ನು ಬಹಳಷ್ಟು ಶುಚಿಯಾಗಿ ಸುಂದರವಾಗಿ ಸಾಧ್ಯವಾದ್ರೆ ಮಂಗಳಾರತಿ ಮೊದಲು ನಾವು ಚಾಂಟಿಂಗ್ ಮುಗಿಸ್ಬೇಕಂತೆ. ಈ ತರ ಮುಗಿಸ್ಕೊಂಡ್ರೆ ನಮ್ಮನ್ನು ಬಹಳಷ್ಟು ಶುದ್ಧೀಕರಣಗೊಳಿಸ್ಕೊಂಡು ಆ ಭಗವಂತ ನಾವು ಎದುರುಗೊಳ್ಳಬೇಕು. ಈ ತರ ನಮ್ಮ ಗೋದಾದೇವಿ ಬಹಳ ಸುಂದರವಾಗಿ ಭಗವಂತ ಎಬ್ಬಿಸ್ತಾಳೆ. ಅವಳು ಯಾವ ತರ ಒಂದು ಪಾಶ್ರಮದಲ್ಲಿ ನಮ್ಮ ಈಗ ಬಹಳ ಸುಂದರವಾಗಿ ನಾವು ಅದನ್ನು ಕೇಳಿದ್ದೇವೆ. ನಾವು ಪಾಶ್ರಮಗೆ ನಾನು ಕೂಡ ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ಇದರಲ್ಲಿ ಅದರ ಅರ್ಥ ಹೇಳಿಕೆ ಇದ್ರಲ್ಲಿ ಹೇಳ್ತಾರೆ 33 ವರಕ್ಕೂ ಮನ್ನಾಶೆ ಅಂತೇಳಿ. ಅಂದ್ರೆ 33 ಕೋಟಿ ದೇವತೆಗಳ ಸಹಾಯಕ್ಕೆ ಬರೋದು ಭಗವಂತನಿಗೆ. ಅಂದ್ರೆ ಅವ್ರಿಗೆ ಭಗವಂತನಿಗೆ ಬಹಳಷ್ಟು ಕಷ್ಟ ಬಂದೇ ಬರ್ತದೆ. ಇಂದ್ರಾದಿ ವ್ಯಾಕ್ಲಂ ಲೋಕಂ ದೃಢಯಂತಿ ಯುಗೇ ಯುಗ. ಯಾವಾಗ ದೇವತೆಗಳಿಗೆ ಕಷ್ಟ ಬರ್ತದೆ ಆಗ ಭಗವಂತ ಅವನಿಗೆ ಸಹಾಯ ಮಾಡಿಯೇ ಮಾಡ್ತಾನೆ. ಅಂತ ಭಗವಂತನಂತೇಳಿ ಹೊಗಳ್ತಾಳೆ. ಮತ್ತೆ ಕಪ್ಪಂ ತಿವಿರ್ಕಂ ಕಲಿಯೇ ತುಯಿಲೇಲಾಯಿ ಅಂತೇಳಿ. ಅಂದ್ರೆ ಇದು ವರ್ಡ್ ಉಂಟಲ್ಲ, ತುಯಿಲೇಲಾಯಿ ಅಂದ್ರೆ ನೀನು ಹೇಳು ಅಂತೇಳಿ. ಇದು ಬಹಳ ಈ ನಮ್ಮ ಪಾಶ್ರಮದಲ್ಲಿ 3 ಸರ್ತಿ ಬರ್ತದೆ. ಅದು ಪ್ರತಿ ಸರ್ತಿ ಭಗವಂತನ ಗುಣಗಾನ ಮಾಡ್ತಾನೆ, ಕಡೆಗೆ ಹೇಳ್ತಾಳೆ ತುಯಿಲೇಲಾಯಿ ಅಂತ, ನೀವು ಹೇಳಿ ಅಂತೇಳಿ ಭಗವಂತನಿಗೆ ಹೇಳ್ತಾಳೆ. ಮತ್ತೆ ಏನ್ ಹೇಳ್ತಾಳೆ, ಅದ್ರ ಅರ್ಥ ಹೇಳಿದ್ರೆ ನಿನ್ನನ್ನು ಆಶ್ರಯಿಸುವವರ ಭಯವನ್ನು ನಾಶ ಮಾಡು ಗುಣವುಳ್ಳವನೇ, ಬಾಲಶಕ್ತಿ ಮತ್ತೆ ಬಲವುಳ್ಳವನೇ ಅಂತೇಳಿ ಅವನಿಗೆ ಭಗವಂತನ ಹೊಡೆದ. ಚೆಪ್ಪಂ ಉಡೇಯಾನ್ ತಿರಳುಡೆಯಾಯ್ ಶೆಟ್ರಾರ್ಕು ವೆಪ್ಪಂ ಕೊಡಕ್ಕುಂ ಅಂತ ಹೇಳ್ತಾನೆ. ಅಂದ್ರೆ ನಿಂದು ಬಹಳಷ್ಟು ಶಕ್ತಿ ಇದೆ, ನೀನು ಬಲಶಾಲಿಯೇ, ನೀನು ಶತ್ರುಗಳ ದುಃಖವನ್ನು ಕೊಡುವನೆ, ಮತ್ತೆ ಅವರಿಗೆ ದುಃಖವನ್ನು ಹಾಗೆ ಭಕ್ತರ ದುಃಖವನ್ನು ನಾಶ ಮಾಡುವನೆ ಅಂತೇಳಿ ಬಹಳ ಸುಂದರವಾಗಿ ಅವಳು ಹೊಗಳ್ತಾಳೆ. ಮತ್ತೆ ಶೆಪ್ಪನ್ನೈ ಮೆಲುವಲಿ ಶಿವಾಯಿ ಚಿಕ್ಕಮುರುಂಗಲ್ ನಿಪ್ಪೆನ್ನೆಂಗಾಯ್ ತಿರುವೆ ತುಯಿಲಾಯ್ ಅಂತೇಳಿ ಪುನೊಮ್ಮೆ ಹೇಳ್ತಾಳೆ. ಮತ್ತೆ ಇಲ್ಲಿ ರಾಧಾರಾಣಿ ಬಗ್ಗೆ ಅವಳು ನಿಪ್ಪೆನ್ನಾಯಿ ಅಂತ ಹೇಳಿದ್ರೆ ರಾಧಾರಾಣಿ, ಅವಳ ಬಗ್ಗೆ ಹೇಳ್ತಾಳೆ. ನೀನು ಹೇಳು, ಅವಳ ಸುಂದರವಾದ ದೇಹನವಳು ಹೊಗಳ್ತಾಳೆ. ಅವಳ ಎದೆ ಮತ್ತೆ ಕೆಂಪು ತುಟಿ ಅಂತ ಚಿನ್ನದ ಮಡಿಕೆಯನ್ನು ಹೊಂದಿರೋ ನೀನು, ಎಲ್ಲ ಅಂಶಗಳನ್ನು ತುಂಬಿರುವವನೇ, ಕೃಷ್ಣನ ಏನೆಲ್ಲ ಅನುಭವ ಇದೆ ಅದನ್ನೆಲ್ಲ ನೀನು ಚೆನ್ನಾಗಿ ಅರಿತುಕೊಳ್ಳವನೇ ಅಂತೇಳಿ ಬಹಳಷ್ಟು ಸುಂದರವಾಗಿ ರಾಧಾರಾಣಿ ಕೂಡ ಎಬ್ಬಿಸ್ತಾಳೆ. ಮತ್ತೆ ಉಕ್ಕಮ್ಮಂ ತುಟ್ಟಿಯೊಳೆ ತಂದು ಮುಳಾಯೆ ಇಪ್ಪೊಂದೇ ಎಮ್ಮೈ ನಿರಾಟೇಲೋ ರೆಂಬಾವಾಯಿ ಅಂತ ಹೇಳ್ತಾಳೆ. ಅಂದ್ರೆ ಅವಳಿತ ನನಗೆ ಒಂದು ಫ್ಯಾನ್ ಕೊಡು, ನಾನು ನಿನಗೆ ಗಾಳಿ ಹಾಕ್ತೇನೆ, ಕನ್ನಡಿ ಕೊಡು, ನಿನ್ನ ಮುಖ ತೋರಿಸ್ತೇನೆ, ಮತ್ತೆ ದಯವಿಟ್ಟು ನಿನ್ನ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡು, ಅದರಲ್ಲಿ ನಾವೆಲ್ಲರೂ ಸೇರಿ ಕೃಷ್ಣನ ಜೊತೆಗೆ ಸ್ನಾನ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡು ಅಂತೇಳಿ ಹೇಳ್ತಾಳೆ. ಇದು ಬಹಳ ವಿಶೇಷ ಕೃಷ್ಣನೊಟ್ಟಿಗೆ ಸ್ನಾನ ಮಾಡೋದು ಅಂದ್ರೆ. ಇದು ನಮ್ಮ ಉಡುಪಿಯಲ್ಲಿ ಕೂಡ ಒಂದು ಸನ್ನಿವೇಶ ಬರುತ್ತೆ. ನಾಡ್ದು ಸಂಕ್ರಾಂತಿ ದಿನ ಬೆಳಿಗ್ಗೆ ಒಂದು ದೊಡ್ಡ ರಥದಲ್ಲಿ ಉತ್ಸವ ಮಾಡ್ತಾರೆ. ಉತ್ಸವ ಮಾಡಿದಂತೆ ಆ ಉತ್ಸವ ಮೂರ್ತಿ ಸಮುದ್ರ ಕೆರೆ ನೀರನ್ನು ಮುಳುಗಿಸ್ತಾರೆ. ಆ ಕೆರೆ ಮುಳುಗಿದ ಜನರು ಕೂಡ ಎಲ್ಲರೂ ಕೂಡ ಅದರೊಟ್ಟಿಗೆ ಮುಳುಗ್ತಾರೆ. ಅಂದ್ರೆ ಭಗವಂತನೊಟ್ಟಿಗೆ ಸ್ನಾನ ಮಾಡೋದು ಬಹಳ ವಿಶೇಷವಾಗಿ ಆಕ್ಚುಲಿ. ಇದೆಲ್ಲ ನಮ್ಗೆ
ಯಾವ ನೀವು ಪುಣ್ಯ ಕ್ಷೇತ್ರದಲ್ಲಿ ಇರ್ತೀರಿ ಆಗ ನಿಮ್ಗೆಲ್ಲ ಅವಕಾಶ ಸಿಗ್ತದೆ. ಹಾಗಾಗಿ ನಂದೊಂದು ಸಲಹೆ ಹೇಳಿದ್ರೆ ಎಲ್ರಿಗೂ, ನೀವೆಲ್ಲರೂ ನಮ್ಮ ಒಂದಿನ ರಿಟೈರ್ಡ್ ಆಗಲೇಬೇಕು, ದುಬೈಯಿಂದ ಹೊರ ಬರಲೇಬೇಕು. ಹೊರ ಬಂದಾಗ ಆದಷ್ಟು ಈ ಪುಣ್ಯ ಕ್ಷೇತ್ರದಲ್ಲಿ ಇರ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಬೃಂದಾವನ ಆಗ್ಲಿ, ಮಥುರಾ ಆಗ್ಲಿ, ಬೇರೆ ಆಗ್ಲಿ, ದ್ವಾರಕ ಆಗ್ಲಿ, ಎಲ್ಲ ಪುಣ್ಯಕ್ಷೇತ್ರಗಳಿದ್ರೆ ನಮ್ಗೆಲ್ಲ ಭಗವಂತನ ಈ ಒಳ್ಳೆ ಅವಕಾಶ, ಇದನ್ನ ಸೇವ್ ಮಾಡ್ಲಿಕ್ಕೆ ಭಗವಂತನ ಬೇರೆ ಬೇರೆ ಸಂಭ್ರಮದ ಉತ್ಸವ ನೋಡ್ಲಿಕ್ಕೆ ನಮಗೆ ಅವಕಾಶ ಸಿಗ್ತದೆ. ಇದೆಲ್ಲರದೊಂದು ಇಚ್ಛೆ ಆಗಿರ್ಬೇಕು. ನಾವು ಪುಣ್ಯಕ್ಷೇತ್ರದಲ್ಲಿ ನಾವು ಹೋಗಿ ಭಗವಂತನ ಸೇರ್ಬೇಕು. ಹಾಗೇನಾಗ್ತದೆ, ನಮಗೆ ಬಹಳಷ್ಟು ನಮ್ಮ ಹತ್ರ ಸಮಯ ಇರ್ತದೆ, ಬೇರೆ ಕೆಲಸ ಇರೋದಿಲ್ಲ, ಆಫೀಸ್ ಹೋಗೋ ಗಲಾಟೆ ಇರೋದಿಲ್ಲ. ಕೂತ್ಕೊಂಡು ದಿನಾಲು ಹೋಗಿ ದರ್ಶನ ಮಾಡಿಕೊಂಡು ಭಗವಂತ ನಾಮಸ್ಮರಣೆ ಮಾಡಿ ಭಗವಂತನ ಸೇವೆ ಮಾಡಲಿಕ್ಕೆ, ಭಕ್ತರ ಸೇವೆ ಮಾಡಲಿಕ್ಕೆ ಈ ಥರ ಅವಕಾಶ ನಮಗೆ ಸಿಗ್ತದೆ. ಹಾಗಾಗಿ ಇದೆಲ್ಲರೂ ಕೂಡ ನಮ್ಗೆ ಒಂದು ಆಸೆ ಇರ್ಬೇಕಂತೆ, ನಮ್ಗೆಲ್ಲ ಪುಣ್ಯಕ್ಷೇತ್ರದಲ್ಲಿ ಇರುವ ಒಂದು ಅವಕಾಶ ಮಾಡಿದ್ದೇನೆ ಹಾಗೆ. ಮತ್ತೆ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡೋದು. ಕೆಲವರು ಹೇಳ್ತಾರೆ ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ, ಅವನಿಗೆ ಪುನಃ ಪ್ರಾರ್ಥನೆ ಮಾಡೋ ಅಗತ್ಯ ಇಲ್ಲ, ಅವನಿಗೆ ನಮ್ಮ ಭಾವನೆಗಳೆಲ್ಲ ಅರ್ಥ ಆಗ್ತದೆ, ನಾವು ಅದನ್ನು ಸಪರೇಟ್ ಮಾಡಿ ಎಕ್ಸ್ಪ್ರೆಷನ್ ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಸರಿಯಲ್ಲ ಆಕ್ಚುಲಿ. ಅಂದ್ರೆ ನಮ್ಮ ಕೃಷ್ಣ ಭಾವನೆ ಹೇಳ್ತಾರೆ ಕಾಯೇನ ವಾಚ ಮನಸ, ಅಂದ್ರೆ ನಮ್ದೆಲ್ಲ ದೇಹದಿಂದ, ಮನಸ್ಸಿಂದ, ಹೃದಯದಿಂದ ಎಲ್ಲ ನಾವು ಭಗವಂತನ ಸೇವೆ ಮಾಡ್ಬೇಕು. ಹಾಗಾಗಿ ನಾವು ಭಗವಂತನ ಸೇವೆ ಮಾಡೋದ್ರಿಂದ ಭಗವಂತನದ್ದು ನಾಮಸ್ಮರಣೆ, ಭಗವಂತನದ್ದು ಪ್ರಾರ್ಥನೆ ಮಾಡಿದ್ರೆ ಭಗವಂತನ ಬಗ್ಗೆ ನಾವು ಗುಣಗಾನ ಮಾಡಬೇಕು. ಅಂತ ಗುಣಗಳು ನಮ್ಮ ಭಾಗವತದಲ್ಲಿ ಬಹಳಷ್ಟು ನಮಗೆ ಸಿಗ್ತದೆ. ಬಹಳಷ್ಟು ಬೇರೆ ಬೇರೆ ಪ್ರಾರ್ಥನೆಗಳು ನೋಡಿ ಸಿಗ್ತದೆ. ನಾವು ಮೊದಲನೇ ಸ್ಕಂದದಲ್ಲಿ ನೋಡಿದ್ರೆ ಅಲ್ಲಿ ಕುಂತಿ ಮಾಡಿ ಬಹಳಷ್ಟು ವಿಶೇಷವಾದ ಪ್ರಾರ್ಥನೆ ಸಿಗ್ತದೆ. ಭೀಷ್ಮ ಪಿತಾಮಹ ಉತ್ತರದ ಪ್ರಾರ್ಥನೆ. ಎರಡನೇ ಸ್ಕಂದದಲ್ಲಿ ನಮ್ಮ ಸುಖದೇವ ಗೋಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ, ಬ್ರಹ್ಮಾಜಿ ಪ್ರಾರ್ಥನೆ ಮಾಡ್ತಾರೆ, ನಾರದ ಪ್ರಾರ್ಥನೆ ಮಾಡ್ತಾರೆ. ಆ ಥರ ಪ್ರತಿಯೊಂದು ಸ್ಕಂದದಲ್ಲಿ ನಿಮಗೆ ಬೇರೆ ಬೇರೆ ಭಕ್ತರು ಮಾಡೋ ಪ್ರಾರ್ಥನೆ ನೋಡಿ, ಅಂತ ಪ್ರಾರ್ಥನೆಗಳನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಭಗವಂತನ ಹೇಳಿದ್ರೆ ನಮ್ಗೆ ಭಗವಂತ ಬಹಳಷ್ಟು ಸಂತೋಷ ಪಡ್ತಾನಂತೆ. ಅಂದ್ರೆ ಭಗವಂತನಿಗೆ ನಾವು ಮಂದಿರಕ್ಕೆ ಹೋಗುವಾಗ, ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ನಾವು ಭಗವಂತನಿಗೆ ಅಡ್ಡ ಬೀಳ್ಬೇಕು, ಭಗವಂತನ ಪ್ರಾರ್ಥನೆ ಮಾಡಬೇಕು. ಮತ್ತೆ ಏನ್ ನಮ್ಮದು ಪ್ರಾರ್ಥನೆ ಹೇಳಿದ್ರೆ, ಯಾವ್ದು ಪ್ರಾರ್ಥನೆ ಹೇಳಿದ್ರೆ, ನನ್ನ ಹೃದಯದಲ್ಲಿ ಬಹಳಷ್ಟು ಅಸೂಯೆ ಇದೆ, ಅದನ್ನ ನೀನು ತೆಗೆದುಹಾಕು. ನನ್ನ ಹೃದಯದಲ್ಲಿ ಬಹಳಷ್ಟು ಕಾಮ ವಾಸನೆ ಇದೆ, ಅದನ್ನ ನೀನು ತೆಗೆದುಹಾಕು. ನನ್ನ ಹೃದಯದಲ್ಲಿ ಬಹಳ ದುರಾಸೆ ಇದೆ, ಅದನ್ನು ನೀನು ತೆಗೆದುಹಾಕು. ಬಹಳ ಕೋಪ ಇದೆ, ಅದನ್ನು ತೆಗೆದುಹಾಕು. ಈ ತರ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮನ್ನು. ಅಂದ್ರೆ ಆ ಪ್ರಹ್ಲಾದ್ ಮಹಾರಾಜ್ ಇದೆ ಬೆಸ್ಟ್, ಬಹಳಷ್ಟು ಸುಂದರ, ಬಹಳಷ್ಟು ಅತ್ಯುತ್ತಮವಾದ ಪ್ರಾರ್ಥನೆ ಮಾಡಿದ್ದಾರೆ 7ನೇ ಸ್ಕಂದದಲ್ಲಿ. ಮೊದಲು ಅವ್ರು ಹೇಳ್ತಾರೆ, ಅವರು ಕ್ಷಮೆ ಕೇಳ್ತಾರೆ ಭಗವಂತನ ಹತ್ರ. ನಿನ್ನ ತುಂಬಾ ಕಷ್ಟ ಬಂತು, ನನ್ನಿಂದಾಗಿ ನೀನು ಈ ನರಸಿಂಹ ರೂಪ ತೆಗಿಬೇಕಾಯ್ತು, ನನ್ನ ತಂದೆ ನಿಂಗೆ ತುಂಬಾ ಕಷ್ಟ ಕೊಟ್ರು ಅಂತ ಹೇಳ್ತಾರೆ. ಎರಡನೇದಾಗಿ ಪ್ರಾರ್ಥನೆಯಲ್ಲಿ ತನ್ನನ್ನು ಬಹಳಷ್ಟು ಕೀಳು ಮಟ್ಟವಾಗಿ ತೋರಿಸ್ತಾನೆ. ಅಂದ್ರೆ ನಾನು ಯಾವುದಕ್ಕೂ ಯಾವ ಅರ್ಹತೆ ಇಲ್ಲ, ಬಹಳಷ್ಟು ಕೀಳು ವ್ಯಕ್ತಿ ಅಂದ್ರೆ ಪಾಮರ ಅಂತ ಹೇಳ್ತಾರೆ. ಹಾಗೆ ಅಂತ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ನಾನು ಒಂದು ರಾಕ್ಷಸರ ಕುಲದಲ್ಲಿ ಹುಟ್ಟಿ ಬಂದವ ಅಂತೇಳಿ, ನಂಗೆ ಯಾವ ಅರ್ಹತೆ ಕೂಡ ಇಲ್ಲ ನಿನ್ನ ಎದುರು ನಿಲ್ಲಿಕ್ಕೆ ಅಂತೇಳಿ ತನ್ನ ಬಗ್ಗೆ ಇದು ಕೀಳಾಗಿ ಮಾತಾಡೋದು. ಇದು ಕೂಡ ಬಹಳಷ್ಟು ಒಂದು ವಿಶೇಷವಾದ ವಿಷಯ ಆಕ್ಚುಲಿ. ಅಂದ್ರೆ ನಾವು ಭಗವಂತನ ಎದುರು ಹೋಗುವಾಗ ನಾವು ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಳ್ಬಾರ್ದು. ನಂಗೆ ಯಾವ ಅರ್ಹತೆ ಇಲ್ಲ, ನಂಗೆ ನನ್ನ ಮೆಟೀರಿಯಲ್ ಆಧಾರದಲ್ಲಿ ನಮ್ಮ ಭೌತಿಕವಾಗಿ ನಮ್ಗೆ ಎಲ್ಲ ಡಿಗ್ರಿ ಇರ್ಬೋದು, ದೊಡ್ಡ PhD ಇರ್ಬೋದು, ಡಾಕ್ಟರ್ ಇರ್ಬೋದು, MBBS ಇರ್ಬೋದು, ಏನಲ್ಲಿದ್ರು ಯಾವ ಸರ್ವೋಪಾಧಿ 230 ತತ್ಪ್ರವರ್ತೇನ ನಿರ್ಮಲ, ಎಲ್ಲ ನಮ್ಮ ಡೆಸಿಗ್ನೇಷನ್ ಏನಿದೆ ಅದನ್ನೆಲ್ಲ ಬಿಟ್ಟು ಬಿಡ್ಬೇಕಂತೆ ಭಗವಂತನ ಎದುರು ಹೋಗುವಾಗ. ಭಗವಂತನ ಎದುರು ಓನ್ಲಿ ಒಂದೇ ಕ್ವಾಲಿಫಿಕೇಶನ್, ಜೀವ್ಯರ ಸ್ವರೂಪೇ ನಿತ್ಯೇರ ಕೃಷ್ಣದಾಸ್, ನಾನು ನಿನ್ನ ಜನ್ಮ ಜನ್ಮಾಂತರ ನಿನ್ನ ದಾಸ. ಅದಕ್ಕೆ ಹೇಳ್ತಾರ ದಾಸನ ಮಾಡಿಕೋ ಎನ್ನ ಅಂತೇಳಿ. ಅಂದ್ರೆ ನಿನ್ನ ದಾಸನಾಗಿ ಮಾಡ್ಕೊಂಡಿದ್ದ, ಅದು ನಮ್ಮ ಅರ್ಹತೆ. ಅದು ಬೇರೆ ಬಿಟ್ರೆ ಬೇರೆ ಯಾವ ಅರ್ಹತೆ ಕೂಡ ನಾವು ಭಗವಂತನ ಹೇಳ್ಬಾರ್ದಂತೆ. ಅದರ ಪ್ರಹ್ಲಾದ್ ಮಹಾರಾಜ ಅದನ್ನ ಹೇಳ್ತಾರೆ. ಮೂರನೇದಾಗಿ ಭಗವಂತನ ಬಗ್ಗೆ ಅವರು ತುಂಬಾ ವೈಭವೀಕರಣ ಮಾಡ್ತಾರೆ, ಭಗವಂತನ ಗ್ಲೋರಿಫಿಕೇಶನ್ ಮಾಡ್ತಾರೆ, ವೈಭವೀಕರಣ ಮಾಡ್ತಾರೆ. ಇನ್ನು ಭಗವಂತನ ಕ್ವಾಲಿಟಿ, ನಾಮ ರೂಪ ಗುಣ ಲೀಲೆ ಏನಿದೆ ಅದರ ಬಗ್ಗೆ ಭಗವಂತ ವಿಸ್ತಾರವಾಗಿ ಹೇಳ್ತಾರೆ. ಅದರೊಟ್ಟಿಗೆ ನಾವು ಮತ್ತೊಂದು ವಿಶ್ವನಾಥ ಮತ್ತೆ ಭಗವಂತನ ವರ ಕೇಳ್ತಾರೆ. ವರ ಕೇಳೋ ಯಾವ ತರ ವರ ಕೇಳಿದ್ರೆ ನಮ್ಗೆಲ್ಲ ಯಾವ್ದು ಭೌತಿಕ ವಿಷಯದ ಬಗ್ಗೆ ಕೇಳಬಾರ್ದಂತೆ, ನಮ್ಮ ಆಧ್ಯಾತ್ಮಿಕ ಬಗ್ಗೆ ಕೇಳ್ಬೇಕು. ಅಷ್ಟು ನಮ್ಮ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನಮ್ಮ ತಂದೆ ತುಂಬಾ ತಪ್ಪು ಮಾಡಿದ್ದಾರೆ, ತುಂಬಾ ಕೆಟ್ಟದಾಗಿ ಮಾಡಿದ್ರು, ಅವನ್ನ ಕ್ಷಮಿಸು, ಹಾಗೆ ಅವರನ್ನು ಉದ್ಧಾರ ಮಾಡು. ತನ್ನ ಬಗ್ಗೆ ಕೇಳುದಿಲ್ಲ, ತನ್ನ ತಂದೆ ಬಗ್ಗೆ ಅಷ್ಟು ಅನುಕಂಪ. ವೈಷ್ಣವರದ್ದು ದೊಡ್ಡ ಕ್ವಾಲಿಟಿ ಪರ ದುಃಖ ದುಃಖಿ ಅಂತೇಳಿ, ಉಳಿದವ್ರದ್ದು ದುಃಖ ಬಂದ್ರೆ ಅವ್ರಿಗೆ ಬಹಳಷ್ಟು ದುಃಖ ಆಗ್ತದೆ. ಅಂತ ಒಂದು ವೈಷ್ಣವ ಸ್ವಭಾವವನ್ನು ನಾವು ತೋರಿಸ್ಬೇಕಂತೆ ಭಗವಂತ ಕೇಳಿದಾಗ. ಆ ಸ್ವಭಾವವನ್ನು ನಾವು ಕೇಳಿ ಉಳಿದವರಿಗೆ ನಾವು ಭಗವಂತ ನಾವು ಭಗವಂತನ ಹೇಳಿದ್ರೆ ಆಚರಣೆ ಮಾಡ್ಬೇಕಾದ್ರೆ ಉಳಿದವರ ಉದ್ಧಾರಕ್ಕೋಸ್ಕರ, ಉದ್ಧಾರ ಅಂದ್ರೆ ಅವ್ರದ್ದು ಭೌತಿಕವಾಗಿ ಉದ್ಧಾರ ಅಲ್ಲ, ಆಧ್ಯಾತ್ಮಿಕ ಉದ್ಧಾರವಾಗಿ ನಾವು ಭಗವಂತ ಪ್ರಾರ್ಥನೆ ಮಾಡ್ಬೇಕಂತೆ. ಅವನಿಗೆ ಸ್ವಲ್ಪ ಭಕ್ತಿಯಲ್ಲಿ ಮುಂದುವರೆದು ಸಹಾಯ ಮಾಡು, ಅವನು ಒಳ್ಳೆ ರೀತಿಯಿಂದ ಚಾಂಟಿಂಗ್ ಮಾಡಿ ಸಹಾಯ ಮಾಡು, ನಮ್ಗೆ ಕೂಡ ಒಳ್ಳೆ ರೀತಿಯಿಂದ ನಿಮ್ಗೆ ಒಳ್ಳೆ ಭಗವಂತನ ಜಪಾನ್ ಮಾಡ್ಲಿಕ್ಕೆ ನೀವು ಸಹಾಯ ಮಾಡು. ಈ ತರ ನಾವು ಭಾವನೆಯಲ್ಲಿ ಭಗವಂತನ ಕೇಳ್ಬೇಕಂತೆ. ಅಂದ್ರೆ ನಾವು ಸುಮ್ಮನೆ ಅದು ಕೆಲವು ಇರ್ತೇವೆ, ನಾವು ಧ್ಯಾನ ಮಾಡುದು ಅಂತೇಳಿ. ಧ್ಯಾನ ಮಾಡುದು ಅದು ಅಂದ್ರೆ ಮೆಡಿಟೇಷನ್. ಯಾವ ತರ ಮೆಡಿಟೇಷನ್ ಹೇಳಿದ್ರೆ ಅವರು
ಒಂದು ನಿರಾಕಾರ ವ್ಯಕ್ತಿ ಬಗ್ಗೆ ಮೆಡಿಟೇಷನ್ ಮಾಡ್ತಾರೆ. ಭಗವಂತನ ಒಂದು ಬ್ರಹ್ಮಜ್ಯೋತಿ ಬಗ್ಗೆ ಅವರು ತುಂಬಾ ಆ, ಈ ತರ ಧ್ಯಾನ ಮಾಡ್ತಾರೆ. ಈ ತರ ಧ್ಯಾನ ಸರಿಯಲ್ಲ. ನಮ್ಗೆ ಮತ್ತೆ ಭಗವಂತನಿಗೆ ಅನ್ಯೋನ್ಯವಾದ ಸಂಬಂಧವಿದೆ. ಅಂದ್ರೆ ನಾವೆಲ್ಲರೂ ಭಗವಂತನ ಒಂದು ಅವಿಭಾಜ್ಯ ಅಂಗ. ಮಮೇ ವಂಶ ಜೀವಲೋಕೆ ಜೀವಭೂತ ಸನಾತನ. ನಾವೆಲ್ಲರೂ ಭಗವಂತನ ಅವಿಭಾಜ್ಯ ಅಂಗ. ಆದ್ರಿಂದ ನಮ್ಗೆ ಗೊತ್ತುಂಟು, ನಾವು ಭಗವಂತನೊಟ್ಟಿಗೆ ಪರಸ್ಪರ ಸ್ಪಂದನೆ ಮಾಡ್ಬೇಕು. ಆ ಭಗವಂತ ನಾವು ಮಾಡಿದ್ರೆ ಸ್ಪಂದನೆ ಮಾಡಿದ್ರೆ ಭಗವಂತ ಕೂಡ ನಮ್ಗೆ ಸ್ಪಂದನೆ ಮಾಡ್ತಾರೆ. ನಾವು ಅದು ಭಗವದ್ಗೀತೆ ಏ ಯಥಾಮ ಪ್ರಪದ್ಯಂತೆ ತಾಂಸತೆಯ ಭಜಾಮ್ಯಹಂ. ನಾವು ಯಾವ ರೀತಿ ಭಗವಂತನೊಟ್ಟಿಗೆ ನಾವು ಸಂಬಂಧ ಬೇಡಿಸ್ಕೊಳ್ತೀವಿ, ಅದೇ ರೀತಿ ಸಂಬಂಧ ಭಗವಂತ ನಮ್ಗೆ ತೋರಿಸ್ಕೊಳ್ತಾನೆ. ನಮ್ಮ ಉಡುಪಿಯಲ್ಲಿ ಬಹಳಷ್ಟು ದೊಡ್ಡ ಭಕ್ತರು ಪುರಂದರದಾಸರು ಇದ್ದರು. ಅವರು ಪುರಂದರದಾಸರು ಕೃಷ್ಣನ ಎದುರು ಬಂದಾಗ ಅವರೊಂದು ಭಜನೆ ಮಾಡಿದ್ರಂತೆ. ಭಜನೆ ಮಾಡ್ತಾರೆ, ಹೊರಗಡೆ ಭಜನೆ ಮಾಡ್ತಾ ಹೋದ್ರು ಬೀದಿಯಲ್ಲಿ, ಹರಿ ಕುಣಿದ ನಮ್ಮ ಹರಿ ಕುಣಿದ ಅಂತೇಳಿ ಭಗವಂತನ ಬಗ್ಗೆ. ಹಾಗೆಲ್ಲರೂ ಕೇಳಿದ್ರಂತೆ ಕೆಲವರು, ಹರಿ ಹರಿ ಎಲ್ಲಿ ಕುಣಿತಿದ್ದ, ನಾವು ನೋಡಿದೆವು, ನೀವು ಹರಿ ಕುಣಿದ್ ನಾವು ನೋಡ್ಲಿಲ್ಲ, ಭಗವಂತ ಇದ್ದಲೇ ಇದ್ದಾನೆ, ಭಗವಂತ ಮೂರ್ತಿ ರೂಪದಲ್ಲಿ ಇದ್ದಾನೆ ಅಂತೇಳಿ. ಆಗ ಪುರಂದರದಾಸ ಹೇಳಿದ, ಇಲ್ಲ, ನಾನು ಎದುರೋದಾಗ ನಂಗೆ ಹರಿ ಕುಣಿದ, ಹರಿಯೊಟ್ಟಿಗೆ ಬರೀ ಹರಿ ಮಾತ್ರ ಇಲ್ಲ, ಅವನು ಇಡೀ ನಮ್ಮ ಗೋಪರಿದ್ರು ಗೋಪಿಯರಿದ್ರು ಎಲ್ಲರಿದ್ರು, ಲಕ್ಷ್ಮೀ ಅವನು ಸೇವೆ ಮಾಡ್ತಿದ್ದು, ಅಂತ ಹರಿ ಕುಣಿತಾ ಇದ್ದಾನೆ ಅಂತೇಳಿ ಅವರಿಗೆ ಹರಿ ಕುಣಿದು ಕಂಡಿತಂತೆ ಪುರಂದರದಾಸರಿಗೆ. ನಾವು ಹೋದ್ರೆ ಅಲ್ಲಿ ನಿಂತ್ಕೊಂಡಿರ್ತೇವೆ, ಭಗವಂತನ ದಿವ್ಯ ರೂಪ ವಿಗ್ರಹ ಅದು ಅಲ್ಲಾಡುದಿಲ್ಲ, ಇದಾಗಿರ್ತದೆ. ಅದು ನೀವು ಕರೆಕ್ಟ್ ಆಗಿ ನೋಡ್ತಾ 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 ಇದ್ರೆ, ಆಗ ನೀವೊಂದು ಮುಗುಳ್ನಾಗಿರಿ ಭಗವಂತ ಎದುರು, ಆಗ ಭಗವಂತ ಕೂಡ ಒಂದು ಮುಗುಳ್ನಾಗಿರ್ತಾನೆ. ಅಂದ್ರೆ ನಿಮ್ಮ ಭಾವನೆಯನ್ನು ಪರಸ್ಪರ ಸ್ಪಂದಿಸ್ತಾನೆ. ಹಾಗಾಗಿ ನಾವು ನಮ್ಮದು ಇಡೀ ನಮ್ಮ ಕೃಷ್ಣ ಭಾವನೆ ಏನಿದೆ ಅದು ಆ, ಒಂದು ಎಂತ ಹೇಳ್ತಾರೆ, ಭಗವಂತನೊಂದಿಗೆ ಅನ್ಯೋನ್ಯ ಸಂಬಂಧಕ್ಕೆ ಸಂಬಂಧಪಟ್ಟ ಭಾವನಾಮೃತ. ನಮ್ಮ ಭಾವನೆ ಭಗವಂತ ಅರ್ಥ ಮಾಡ್ಕೊಳ್ತೇವೆ. ಆ ಭಾವದಿಂದ ನಾವು ಭಗವಂತನ ನಾವು ಪ್ರಾರ್ಥನೆ ಮಾಡ್ತೇವೆ, ಭಗವಂತನ ಸೇವೆ ಮಾಡ್ತೇವೆ. ಹಾಗಾಗಿ ಕೆಲವರು ಹೇಳ್ತಾರೆ, ಎಷ್ಟು ಜನರು ಭಗವಂತ ನಮ್ಮದವರು ಇರ್ತಾರೆ. ನಮ್ಮೊಬ್ರು ಹಿಂದೆ ಒಬ್ರು ಇದ್ರು ಸ್ವಾತಂತ್ರ್ಯ ಸಮಯದಲ್ಲಿ, ದಯಾನಂದ ಸರಸ್ವತಿ ಅಂತ ಹೇಳಿ, ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ಭಗವಂತ ಮೇಲೆ ಒಂದು ಇಲಿ ಓಡ್ತುಂಟು, ಭಗವಂತನ ಓಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂತ ಭಗವಂತನ ನೀವು ಯಾಕೆ ಪೂಜೆ ಮಾಡ್ತೀರಿ ಅಂತ ಹೇಳಿ ದೊಡ್ಡ ಕೆಟ್ಟದಾಗಿ ಅವ್ರು ಮಾತಾಡಿದ್ರು. ಅಂದ್ರೆ ಅವರಿಗೆ ಅಷ್ಟು ಅರಿವಿಲ್ಲ ಭಗವಂತನ ಬಗ್ಗೆ. ಅಂದ್ರೆ ಭಗವಂತ ಒಂದು ಮೂರ್ತಿ ರೂಪದಲ್ಲಿ ಬಂದಾಗ, ಒಂದು ಅರ್ಚ ವಿಗ್ರಹ ರೂಪದಲ್ಲಿ ಬಂದಾಗ, ಭಗವಂತನ ಮುಖ್ಯ ಉದ್ದೇಶ ಹೇಳಿದ್ರೆ ನಮ್ಮ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಭಗವಂತ ಅರ್ಚಮೂರ್ತಿ ರೂಪದಲ್ಲಿ ಬರ್ತಾನೆ. ಮತ್ತೆ ಒಂದು ಇಲಿ ಓಡಿಸ್ಲಿಕ್ಕೆ, ಜಿರಡೆ ಓಡಿಸ್ಲಿಕ್ಕೆ ಭಗವಂತ ಬರುವಲ್ಲ. ಅದಕ್ಕೆ ಭಗವಂತ ಬರೋ ಅಗತ್ಯ ಕೂಡ ಇರುವುದಿಲ್ಲ. ಭಗವಂತ ಬರುವ ಮುಖ್ಯ ಉದ್ದೇಶ ಹೇಳಿದ್ರೆ ನಮ್ಮ ನಮ್ಮ ನಾವೆಲ್ಲ ಏನೆಲ್ಲ ಸೇವೆ ಮಾಡ್ತೇವೆ ಅದನ್ನು ಸ್ವೀಕರಿಸಲಿಕ್ಕೆ ಭಗವಂತ ಬರ್ತಾನೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಮ್ಮ ನಮ್ಮ ದುಬೈಲಿ ಒಮ್ಮೆ ಪಠಾಣರು ನನ್ನೊಟ್ಟಿಗೆ ಮಾತಾಡ್ತಿರೋ ಹೇಳ್ತಿದ್ದ, ಆಪ್ ಲೋಗ ಪತ್ತರ್ ಕೋ ಪೂಜಾ ಕರ್ತೆ ಏ ಕ್ಯಾ ಹೈ ಅಂತೇಳಿ. ಅಂದ್ರೆ ಅವ್ರ ದೇಶಿಗೆ ಭಗವಂತ ಅದೇ ಪತ್ತರ್ ಅಂದ್ರೆ ಕಲ್ಲು. ಭಗವಂತ ಕಲ್ಲಿಂದ ನೋಡ್ಕೊಂಡ್ರೆ ಏ ಮಾಂಪರ ಏ ಯಥಾ ಮಾಂ ಪ್ರಪದ್ಯ ಅಂತ ಅಂದ್ರೆ ಭಗವಂತ ಕಲ್ಲು ತರವೇ ಕಾಣ್ತಾನೆ. ಅದೇ ನೀವು ಭಗವಂತ ಸ್ವಂತಲ್ಲಿ ನಿಂತಿದ್ದಾನೆ, ಭಗವಂತ ನಿಮ್ಮ ಸೇವೆ ನಿಮ್ಗೆ ಭಗವಂತನ ನಿಮ್ಗೆ ಸ್ವತಃ ದರ್ಶನ ಆಗ್ತಾನೆ. ಈ ತರ ಭಾವನೆಯಿಂದ ನಾವು ಭಗವಂತನ ದರ್ಶನ ಮಾಡಬೇಕು. ಇದು ನಮ್ಮ ಪ್ರಾರ್ಥನೆಯಲ್ಲಿ ಬಹಳ ಇಂಪಾರ್ಟೆಂಟ್ ಇತ್ತು. ನಾವು ಭಗವಂತನ ಪ್ರಾರ್ಥನೆ ಮಾಡ್ತೇವೆ, ಆ ಪ್ರಾರ್ಥನೆ ಮಾಡುವಾಗ ಅದೊಂದು ಪಟ ಅಥವಾ ಒಂದು ಮೂರ್ತಿ ಆ ತರ ಪ್ರಾರ್ಥನೆ ಮಾಡಿ, ಸ್ವತಃ ನಮ್ಮ ಭಗವಂತನೇ ನಮ್ಮ ಎದುರಿದ್ದಾನೆ. ಈ ತರ ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರಾಮಾಣಿಕತೆಯಿಂದ, ಅಪರಾಧ ಇಲ್ಲದೆ ನಾವು ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಬೇಕು, ಭಗವಂತನ ಜಪ ಮಾಡಬೇಕು. ಇದು ಬಹಳ ವಿಶೇಷವಾದ ಸಂಗತಿ. ಇದನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕು. ಅದರೊಟ್ಟಿಗೆ ನಮ್ಮ ಬಹಳಷ್ಟು ಈ ಪಾಶ್ರಮದೊಟ್ಟಿಗೆ ನಮ್ಮ ಪರಶುರಾಮ ಪ್ರಭು ಅವರು 4 ಶ್ಲೋಕವನ್ನು ಕೊಟ್ಟಿದ್ದಾರೆ. ಅದು 2 ಶ್ಲೋಕ ಕಂಸನ ಬಗ್ಗೆ. ಅದರಲ್ಲಿ ಬಹಳ ಸುಂದರವಾದ ಶ್ಲೋಕ ಇದೆ. ಭಾಗವತಮಲ್ಲಿ ನಮ್ಮ 7ನೇ ಸ್ಕಂದದಲ್ಲಿ ಬರ್ತದೆ. ಅದರಲ್ಲಿ ಹೇಳ್ತಾರೆ, ಕಾಮ ದ್ವೇಷಾದ್ ಭಯ ಸ್ನೇಹಾದ್ ಯಥಾ ಭಕ್ತೇಶ್ವರೇ ಮನಃ ಆವೇಶ ತದಂಗಂ ಮಿತ್ವಾ ಭಾವ ತದ್ಗತಿಂ ಗತಾಃ. ಮತ್ತೇನು ಹೇಳಿದ್ರೆ, ಕಾಮ ದ್ವೇಷಾದ್ ಭಯ ಸ್ನೇಹಾದ್ ಅಂದ್ರೆ ಬೇರೆ ಬೇರೆ ರೀತಿಯಿಂದ ಭಗವಂತ ನೆನಪು ಮಾಡ್ಕೊಳ್ತಾರಂತೆ. ಅಂದ್ರೆ ಕಾಮ ಅಂತ ಹೇಳಿದ್ರೆ ಬೈಲಾಸ್ಟ್ ಅಂದ್ರೆ ಕಾಮದಿಂದ. ಅದು ಯಾರು ಕಾಮದಿಂದ ಹೇಳ್ತಾರೆ ಹೇಳಿದ್ರೆ ನಮ್ಮ ಗೋಪಿಗಳು ಉಳಿಸ್ತಾರೆ. ಆಕ್ಚುಲಿ ಅದು ನಿಜವಾದ ಕಾಮ ಇಲ್ಲ, ಅದು ಶುದ್ಧವಾದ ಪ್ರೇಮ ಭಕ್ತಿ. ಅದನ್ನು ಉಳಿದವರು ಅಂತ ಕಾಮ ಅಂತ ತೆಗೆದುಕೊಳ್ತಾರೆ. ಆದ್ರೂ ಗೋಪಿಯರಿಗೆ ಭಗವಂತನೊಟ್ಟಿಗೆ ಸೇರಲು, ಭಗವಂತನೊಟ್ಟಿಗೆ ಸಂಬಂಧ ಬೆಳೆಸಲು, ಭಗವಂತನೊಟ್ಟಿಗೆ ಸ್ನಾನ ಮಾಡಲು, ಭಗವಂತನೊಟ್ಟಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬಹಳಷ್ಟು ಅವ್ರಿಗೆ ಆಸೆ ಇರ್ತದೆ. ಅದನ್ನು ಅದನ್ನು ಭಗವಂತ ಏನ್ ಮಾಡ್ತಾರೆ, ಅವ್ರಿಗೆ ಯಾವ ಆಸೆ ಇದ್ರು ಕೂಡ ಅದರಲ್ಲಿ ಒಂದು ಚೂರು ಕೂಡ, ಒಂದು ಸಣ್ಣ ಮಟ್ಟಿನ ಆ ಕಾಮವಾಸನೆ ಇದ್ರು ಕೂಡ ಭಗವಂತನ ಎದುರು ಬಂದಾಗ ಭಗವಂತ ಅದನ್ನೆಲ್ಲ ತೆಗೆದು ಅವರನ್ನು ಶುದ್ಧ ಪ್ರೇಮ ಭಕ್ತಿಯನ್ನು ಭಗವಂತನ ಕೊಡ್ತಾನಂತೆ. ಅಂದ್ರೆ ಈ ತರದಿಂದ ನಾವು ಭಗವಂತನ ನಾವು ಸಂಬಂಧ ಬೆಳೆಸ್ಬೋದು, ಮತ್ತೆ ಭಗವಂತನ ಧ್ಯಾನ ಮಾಡ್ಬೋದು. ಮತ್ತೆ ದ್ವೇಷದಿಂದ ಯಾರು ದ್ವೇಷದಿಂದ ಭಗವಂತನದ್ದು ಧ್ಯಾನ ಮಾಡ್ತಿದ್ರು, ಇವ ನಮ್ಮ ಕಂಸ ಬಹಳಷ್ಟು ಒಂದು ಸುಂದರವಾದ ಒಂದು ಉದಾಹರಣೆ. ಅವನಿಗೆ ಇಷ್ಟೊಂದು ದ್ವೇಷ ಅಂತ ಹೇಳಿದ್ರೆ, ಆ ದ್ವೇಷದಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ದ್ವೇಷದಲ್ಲಿ ಕೃಷ್ಣನ್ನೇ ಕಾಣ್ತಿದ್ದಂತೆ ಅವನಿಗೆ.
ಒಂದು ಕಪ್ಪು ಒಂದು ಮೋಡ ಬಂದ್ರೆ ಕೃಷ್ಣ ಬಂದಂತೆ ತಿಳ್ಕೊಂಡಿದ್ದೆ. ಕಪ್ಪು ಇದೊಂದು ವ್ಯಕ್ತಿ ಬಂದ್ರೆ ಡ್ರೆಸ್ ಹಾಕೊಂಡು ಬಂದ್ರೆ ಯಾರು ಬಂದ್ರೆ ಕೃಷ್ಣ ಬಂದಂತೆ ಹೇಳ್ಕೊಂಡಂತೆ. ರಾತ್ರಿ ನಿದ್ದೆ ಕೂಡ ಬರ್ತಿರ್ಲಿಲ್ಲಂತೆ. ಬೆಳಿಗ್ಗೆ ಬೆಳಿಗ್ಗೆ ಎದ್ದದ್ದು ಅವನಿಗೆ ಕೃಷ್ಣ ಬಗ್ಗೆ ಆಲೋಚನೆ ಮಾಡ್ತಿದ್ದಂತೆ. ಹಾಗಾಗಿ ಯಾವ ಕೃಷ್ಣ ಹುಟ್ಟಿದಂತ ಕೃಷ್ಣನ್ ಕೊಲ್ಲೋ ತನಕ ಅವನು ನಿರಂತರ 24 ಗಂಟೆ ಕೃಷ್ಣನ ಬಗ್ಗೆ ಧ್ಯಾನ ಮಾಡ್ತಿದ್ದಂತೆ. ಅದಕ್ಕೆ ದ್ವೇಷ ಅದಿಂದ ಹೇಳ್ತಾರೆ. ಮತ್ತೊಂದು ಭಯ ಅದು. ಮತ್ತೆ ದ್ವೇಷ ಮತ್ತೆ ಭಯ ಒಟ್ಟಿಗೆ ಬರ್ತದೆ. ಮತ್ತೆ ಭಯ ಇರ್ತದೆ, ಕೃಷ್ಣ ಬಗ್ಗೆ ಭಯ ಇರ್ತದೆ. ಕೃಷ್ಣ ದ್ವೇಷದ ಉದಾಹರಣೆ ಕೊಡಿದರೆ, ಇನ್ನೊಂದು ಉದಾಹರಣೆ ಕೊಡಿದರೆ ಶಿಶುಪಾಲ ಬಹಳಷ್ಟು ದ್ವೇಷ ಮಾಡ್ತಿದ್ದ. ಅವನು ಶಿಶುಪಾಲ ಹುಟ್ಟಿದಾಗ ಅವನಿಗೆ 6 ಕೈ ಇತ್ತಂತೆ, 3 ಕಣ್ಣಿತ್ತಂತೆ, ಮಾಡಿ ವಿಕಾರ ರೂಪ ಇತ್ತು. ಅವನ ತಾಯಿ ಬಹಳಷ್ಟು ಇದು ಮಾಡಿದಂತೆ, ಎಂಥದ್ದು ನೊಂದರೆ ಬಹಳಷ್ಟು ಯಾತನೆ ಮಾಡಿದ್. ಈ ತರ ನನ್ನ ಮಗನ ಹುಟ್ಟಿದ ಏನ್ ಮಾಡುದು ಅಂತೇಳಿ. ಕಡೆಗೆ ನಾದ್ಮೇಲೆ ಹೇಳ್ತಾನಂತೆ, ಯಾರು ಮಗವನ್ನು ಎತ್ಕೊಳ್ತಾರ ಆಗ ಅವನದು 2 ಕೈ ಮಾಯ ಆಗ್ತದೆ, 1 ಕಣ್ಣು ಮಾಯ ಆಗ್ತದೆ. ಅವ ಸಾಮಾನ್ಯ ಮನುಷ್ಯನಿಗೆ ಕಾಣ್ತಾನೆ. ಮತ್ತೆ ಅದೇ ವ್ಯಕ್ತಿ ಅವನು ಕೊಲ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ಇವಳಿಗೆ ತಾಯಿ ಇಟ್ಲಿದ್ದು ಒಂದು ಸಮಾಧಾನ ಆಯ್ತಂದ್ರೆ, ಇಟ್ಲಿದ್ದು ಯಾರಾದ್ರೂ ಬಂದು ನನ್ನನ್ನು ಮಗನನ್ನು ಸರಿ ಮಾಡ್ತಾ ಇದ್ದಾರೆ. ಕಡೆ ಒಂದೇ ಕೃಷ್ಣ ಬಂದಾಗ, ಕೃಷ್ಣ ಮಗನ ಇಟ್ಕೊಂಡಾಗ ಸಡನ್ಲಿ ಕೈ ಮಾಯ ಆಯ್ತಂತೆ, ಕಣ್ಣು ಮಾಯ ಆಯ್ತಂತೆ, 3ನೇ ಕಣ್ಣು ಮಾಯ ಆಯ್ತಂತೆ. ಅವ ಸಾಮಾನ್ಯ ಮನುಷ್ಯನಾಗಿ ಸುಂದರವಾದ ವ್ಯಕ್ತಿ ಆದ. ಅದನ್ನ ನೋಡಿ ಅವಳು ಇಮಿಡಿಯೇಟ್ ನೆನಪಾಯ್ತು, ಇವನೇ ಕೃಷ್ಣನೇ ನನ್ನ ಮಗನ ಕೊಲ್ತಾನೆ. ಇಮಿಡಿಯೇಟ್ ಕೃಷ್ಣನ ಕಾಯಿಲೆ ಅಡ್ಡ ಬಿಡ್ತಾನಂತೆ. ಕೃಷ್ಣ ಏನಾದ್ರೂ ಮಾಡಿ ನನ್ನ ಮಗನನ್ನು ಕಾಪಾಡು, ಅವನಿಗೆ ಆತರ ಕೊಲ್ಬೇಡ ಅಂತೇಳಿ ಬೇಡಿಕೊಂಡಾಗ ಕೃಷ್ಣ ಹೇಳ್ತಾನಂತೆ, ಅವ 100 ತಪ್ಪು ಮಾಡೋಷ್ಟು ನಾನು ಸಹಿಸ್ಕೊಳ್ತೇನೆ. ಅವ್ನು 101ನೇ ತಪ್ಪು ಮಾಡಿದ್ರೆ ಅವ್ನು ಕೊಲ್ತಾನೆ ಅಂತ ಹೇಳ್ತಾನೆ. ಹಾಗೆ ಆಯ್ತು ಅಂತ ಹೇಳ್ತಾನೆ. ಕಡೆಗೆ ಅವ್ನಿಗೆ ಬಹಳಷ್ಟು ಬುದ್ಧಿ ಹೇಳಿದ್ದು. ಆದ್ರೂ ಅವನಿಗೆ ದ್ವೇಷ ಬಿಡ್ಲೇದಂತೆ. ಶಿಶುಪಾಲನಿಗೆ ಬಹಳಷ್ಟು ದ್ವೇಷ ಕೃಷ್ಣನ ಮೇಲೆ. ಮುಂದೆ ಅವನಿಗೆ ರುಕ್ಮಿಣಿಯನ್ನು ಮದುವೆ ಆಗ್ಲಿಕ್ಕೆ ಆಗ್ಲಿಲ್ಲ. ಅದ್ರ ಮಧ್ಯೆ ಕೃಷ್ಣನಲ್ಲಿ ಯಾವ ದ್ವೇಷ ಇರ್ತೇ ಇರ್ತದೆ. ಯಾರ ರಾಜಸೂಯ ಯಜ್ಞ ಆದಾಗ ಬಹಳಷ್ಟು ಕೃಷ್ಣನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ. ಕೃಷ್ಣ ಲೆಕ್ಕ ಸುಮ್ಮನೆ ಲೆಕ್ಕ ಮಾಡ್ತಾ ಇರ್ತಾನೆ, 1 2 3 4 ಅಂತೇಳಿ. ಅದು 100 ಬಂದಾಗ 100ನೇ ಒಂದು ತಪ್ಪನ್ನು ಏನ್ ಮಾಡಿದ ಹೇಳಿದ್ರೆ ಪಾಂಡವರ ಬಗ್ಗೆ ಕೆಟ್ಟದಾಗಿ ಮಾತಾಡಿಸಿ ಮಾಡ್ತಾನೆ. ಮೂಮೆಂಟ್ ಅವನಿಗೆ ಯಾವ ಕ್ಷಣದಲ್ಲಿ ಅವ ಪಾಂಡವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೋ, ಕೃಷ್ಣ ಸಹಿಸ್ಕೊಳ್ಳೋದು ಇಮಿಡಿಯೇಟ್ ಅವನು ಕೊಂದು ಬಿಡ್ತಾನೆ. ಕೊಂದಾಗ ಏನಾಗ್ತಾ ಹೇಳಿದ್ರೆ ಅವನು ದೇಹದಿಂದ ದಿವ್ಯ ಜ್ಯೋತಿ ಬಂದು ಕೃಷ್ಣನೊಟ್ಟಿಗೆ ಸೇರ್ಕೊಳ್ತಾನೆ. ಇದನ್ನು ನೋಡಿ ಆ ಯುಧಿಷ್ಠಿರ ಮಹಾರಾಜನಿಗೆ ಬಹಳಷ್ಟು ಒಂದು ಕುತೂಹಲ ಆಗ್ತದೆ. ಇದೆಂತ ವ್ಯಕ್ತಿ, ಎಷ್ಟು ದ್ವೇಷದಿಂದ ಇದ್ದಾನೆ, ಆದ್ರೂ ಕೂಡ ಇವನ ದಿವ್ಯ ಜ್ಯೋತಿ ಕೃಷ್ಣನಿಗೆ ಬಂತು ಅಂತ ಹೇಳಿ ಕೇಳ್ತಾನೆ. ಅದನ್ನೇ ಪ್ರಶ್ನೆ ನಮ್ಮ ಪರೀಕ್ಷಿತ್ ಮಹಾರಾಜ್ ಕೇಳ್ತಾರೆ. ನಮ್ಮ 7ನೇ ಸ್ಕಂದದಲ್ಲಿ ಪರೀಕ್ಷಿತ್ ಮಹಾರಾಜು ಇದೇ ಪ್ರಶ್ನೆಯನ್ನು ಸುಖದೇವ ಗೋಸ್ವಾಮಿಯವರು ಕೇಳ್ತಾರೆ. ಸುಖದೇವ ಗೋಸ್ವಾಮಿ ಮಾಡುವಾಗ ಆಗ ಹೇಳ್ತಾರೆ, ಇದ್ಯಾಕೆ ಅದು ಕೃಷ್ಣ ಯಾಕೆ ಅವ್ರ ಭಕ್ತರಿಗೆ ಭಕ್ತಿ ದೇವರು 3 ಗುಣಗಳಿಂದ ಮೇಲೆ ಇದ್ದವರು, 3 ಗುಣಗಳಿಂದ ಭಗವಂತನ ಸೃಷ್ಟಿಯಾದದ್ದು. ಆ ಸಮಯ ಏನಿದೆ ಅದು ಕೂಡ ಭಗವಂತನ ಸೃಷ್ಟಿಯಾದದ್ದು. ಅಂತ ಒಂದು ಭಗವಂತ ಇವರು ಅವ ಯಾರ ಸಮಾಂ ಸರ್ವಭೂತೇಶು, ಎಲ್ಲರಿಗೂ ಕೂಡ ಸಮನಾಗಿ ನೋಡ್ಕೊಳ್ತಾನೆ. ಅಂತ ಭಗವಂತ ಯಾಕೆ ದೇವತೆಗಳಿಗೆ ಇಷ್ಟು ಪಕ್ಷಪಾತ ಮಾಡ್ತಾನೆ ಅಂತೇಳಿ ನಮ್ಮ ಪರೀಕ್ಷಿತ್ ಮಹಾರಾಜ ಸುಖದೇವ ಗೋಸ್ವಾಮಿ ಕೇಳಿದಾಗ, ಆಗ ಸುಖದೇವ ಗೋಸ್ವಾಮಿ ಅವರು ಯುಧಿಷ್ಠಿರ ಮಹಾರಾಜನ ರೆಫರೆನ್ಸ್ ಕೊಡ್ತಾರೆ. ಯುಧಿಷ್ಠಿರ ಮಹಾರಾಜ ಕೂಡ ಇದೇ ಪ್ರಶ್ನೆ ಕೇಳಿದ, ಭಗವಂತ ಎಲ್ಲರಿಗೂ ಸಮಾನ, ಭಗವಂತನ ಇಷ್ಟು ದ್ವೇಷ ಮಾಡ್ತಿದ್ದ ಶಿಶುಪಾಲ, ಅವನ ಜ್ಯೋತಿ ಹೇಗೆ ಬಂತು, ಕೃಷ್ಣನೊಟ್ಟಿಗೆ ವಿಲೀನವಾಯಿತು, ಅವನಿಗೆ ಏಕೆ ಸಾಯುಜ್ಯ ಮುಕ್ತಿ ಸಿಕ್ಕಿತು, ಇದ್ರ ಬಗ್ಗೆ ಇದೆಲ್ಲ ಸುಖದೇವ ಗೋಸ್ವಾಮಿಯವರು ಹೇಳ್ತಾರೆ. ಯುಧಿಷ್ಠಿರ ಮಹಾರಾಜ್ ಇದೇ ಪ್ರಶ್ನೆ ನಾರದ ಮುನಿಗೆ ಕೇಳಿದರು. ಆಗ ಅಲ್ಲಿ ಬದಿಯಲ್ಲಿ ಕೃಷ್ಣ ಕೂಡ ಇದ್ದ. ಯುಧಿಷ್ಠಿರ ಮಹಾರಾಜ್ ಕೃಷ್ಣನಿಗೆ ಕೇಳ್ಬೋದಿತ್ತು, ಕೃಷ್ಣನಿಗೆ ಕೇಳಲಿಲ್ಲ. ಅವ್ರು ಏನ್ ಮಾಡಿದ್ರು, ನಾರದ ಮುನಿಗೆ ಕೇಳಿ. ಇದರಿಂದ ಏನ್ ಅರ್ಥ ಆಗ್ತಾ ಹೇಳಿದ್ರೆ, ನಮ್ಮ ಗುರುಗಳ ಮೂಲಕ ನಾವು ನಮ್ಮ ಆಧ್ಯಾತ್ಮಿಕ ಜ್ಞಾನ ಇದೆ, ಭಗವಂತ ನಮಗೆ ಏನಿದೆ ಅದೆಲ್ಲ ನಾವು ಗುರುಗಳ ಮೂಲಕ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿ ಇದನ್ನ ಅರ್ಥ ಆಗ್ತದೆ. ಅಂದ್ರೆ ನಾರದ ಮುನಿಗಳು ಎಲ್ಲಾ ಗುರುಗಳು ಎಲ್ಲ ವೇದವ್ಯಾಸ ಗುರುಗಳು, ವೇದವ್ಯಾಸ ಎಲ್ಲ ಅವರ ಶಿಷ್ಯರಾಗಿದ್ದರು. ಅವರೆಲ್ಲ ಗ್ರಂಥಗಳನ್ನು ರಚನೆ ಮಾಡಿದರು, ವೇದಗಳನ್ನು ರಚನೆ ಮಾಡಿದ್ರು. ಇದೆಲ್ಲ ಕೂಡ ಅವರ ಗುರುಗಳು ನಾರದ ಮುನಿಗಳು. ಹಾಗಾಗಿ ನಮ್ಮ ನಾರದ ಮುನಿಗಳಿಗೆ ಸಂಘ ಬಂದವರು ನಾವು ಎಷ್ಟು ನೋಡ್ತೇವೆ, ಭಾಗವತದಲ್ಲಿ ಎಷ್ಟೋ ನಾವು ಉದಾಹರಣೆ ನೋಡ್ತೇವೆ. ಅವರೆಲ್ಲರೂ ಕೂಡ ನಾರದ ಮುನಿಗೆ ಸಂಘ ಯಾರು ಬಂದ್ರು ಅವರು ಅತ್ಯುತ್ತಮವಾದ ಭಕ್ತರಾಗಿ ಬಿಟ್ರು. ಒಳ್ಳೆ ಉದಾಹರಣೆ ಹೇಳಿದರೆ ಪ್ರಹ್ಲಾದ್ ಮಹಾರಾಜ್ ನಂಬರ್ 1. ಮತ್ತೆ ಧ್ರುವ ಮಹಾರಾಜ್ ಅವರು ಕೂಡ ಬರ್ತಾರೆ. ಮತ್ತೆ ಮುಂದೆ ಬ್ರಗಾರಿ ಬರ್ತಾರೆ. ಮುಂದೆ ನಮ್ಮ ನಮ್ಮ ಪ್ರಚೇತಾಸ್ ಮಕ್ಕಳು ಬರ್ತಾರೆ. ಅವರೆಲ್ಲ ನಾರದ ಉದ್ಧಾರ ಮಾಡಿ ಬಿಡ್ತಾರೆ. ಮತ್ತೆ ಮುಂದೆ ನಾವು ಅದೇ ನೋಡ್ತೇವೆ, ನಾವು ರತ್ನಾಕರ ನಮ್ಮ ಮಹಾಭಾರತ ಬರ್ದವರು, ಅವರು ಕೂಡ ಒಂದು ಕಾಲದಲ್ಲಿ ನಾರದ ಮುನಿಗಳ ಸಂಪರ್ಕಕ್ಕೆ ಬಂದವರು. ಈ ತರ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಯಾರೆಲ್ಲ ನಾರದ ಮುನಿಗಳ ಸಂಪರ್ಕ ಬರ್ತಾರೆ ಅವರೆಲ್ಲ ಅತ್ಯುತ್ತಮವಾದ ಭಕ್ತರಾಗಿ ಪರಿವರ್ತನೆಗೊಳ್ತಾರೆ. ಅದೇ ತರ ಈ ನಮ್ಮ ಯುಧಿಷ್ಠಿರ ಮಹಾರಾಜ ಏನ್ ಈ ಪ್ರಶ್ನೆ ನಾರದ ಮುನಿ ಕೇಳಿದ್ರೆ ನಾರದ ಮುನಿಗಳು ಉತ್ತರ ಹೇಳ್ತಾರೆ. ಆ ಉತ್ತರದಿಂದ ಇಡೀ ನಮ್ಮ ಜಯ ವಿಜಯನ ಕಥೆ ಶುರುವಾಗಿ ಎಲ್ಲ ಹಿರಣ್ಯಕಶಿಪು ಅವ್ರದ್ದೆಲ್ಲ ಕಥೆ ಶುರುವಾಗ್ತಾ ಮುಂದೆ ಹೋಗ್ತದೆ. ಹಾಗಾಗಿ ಅದೇ ನಮ್ಮ ಭಾಗವತ ಮೇಲೆ ಯಾವಾಗ ಪರೀಕ್ಷಿತ್ ಮಹಾರಾಜ ಈ ಪ್ರಶ್ನೆ ಕೇಳಿದ್ರ ಆಗ ಸುಖದೇವ ಗೋಸ್ವಾಮಿಗೆ ಬಹಳಷ್ಟು ಸಂತೋಷ ಆಯ್ತಂತೆ. ಅವ್ರಿಗೆ ಎಂತ ಒಂದು ಪ್ರಶ್ನೆ ಕೇಳಿದ್ರು ಅಂತೇಳಿ. ಅಂದ್ರೆ ನಾವು ಪ್ರಶ್ನೆ ಕೇಳುವಾಗ
ಅದರಲ್ಲಿ ಜಿಜ್ಞಾಸೆ ಇರ್ಬೇಕು, ಅದ್ರಲ್ಲಿ ಅರ್ಥ ಭಗವಂತನ ಬಗ್ಗೆ ಮತ್ತಷ್ಟು ತಿಳುವಳಿಕೆ ಮಾಡ್ಲಿಕ್ಕೆ ಪ್ರಶ್ನೆಗೆ ಹೇಳ್ಬೇಕು. ನಮ್ಮ ನಾಲೆಜ್ ಅನ್ನು ತೋರಿಸಿ ಪ್ರಶ್ನೆಗೆ ಹೇಳ್ಬಾರ್ದು, ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ನಮ್ಮಂದಲೇ ಆ, ಪ- ಅಂತ ಹೇಳ್ತಾರೆ, ಪರಿಪ್ರಶ್ನೆ ಸೇವೆ ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅಂದ್ರೆ ನಾವು ಪ್ರಶ್ನೆ ಕೇಳುವಾಗ ಅದು ಪರಿಪ್ರಶ್ನೆ ಇರಬೇಕು, ಅದು ಸಂಪೂರ್ಣವಾಗಿ ನಮ್ಮನ್ನ ಆಧ್ಯಾತ್ಮಿಕವಾಗಿ ಮುಂದುವರಿಸಲಿಕ್ಕೆ ಹೋಗ್ಲಿಕ್ಕೆ ಆ ಪ್ರಶ್ನೆ ಅವಕಾಶ ಮಾಡ್ಬೋದು. ಅಂತ ಪ್ರಶ್ನೆಯನ್ನು ನಮ್ಮ ಗುರುಗಳ ಹತ್ರ ಕೇಳ್ಬೇಕಂತ ಹೇಳಿ ಹೇಳ್ತಾರೆ. ಇಂಥ ಒಂದು ಇದ್ರಲ್ಲಿ ಹೇಳ್ತಾರೆ, ಈಗ ನಾವು ಶ್ಲೋಕ ಹೇಳಿದಲ್ಲ, ಕಾಮ ದ್ವೇಷ ಭಯ ಸ್ನೇಹ ಅಂತೇಳಿ. ಅಂದ್ರೆ ಇದು 4 ವಿಷಯಗಳಲ್ಲಿ ಈ ಭಗವಂತನ ಬಗ್ಗೆ ಧ್ಯಾನ ಮಾಡ್ಬೋದಂತೆ. ಅದು ಮಾತ್ರ ಅಲ್ಲದೆ ಯಥಾ ಭಕ್ತೇಶ್ವರೇ ಮನಃ, ಅಂದ್ರೆ ಅದು ಮತ್ತೆ ಕೆಲವರು ಭಕ್ತಿಯಿಂದ ಭಗವಂತನ ಬಗ್ಗೆ ಧ್ಯಾನ ಮಾಡ್ತಾರಂತೆ. ಇದು ಇದೆಲ್ಲ ಭಗವಂತನ ಬಗ್ಗೆ ಆಲೋಚನೆ ಮಾಡಿದ್ರೆ ಹೇಳಿದ್ರೆ ಅದರಿಂದ ಏನಾಗ್ತದೆ ಹೇಳಿದ್ರೆ ಅವೇಶ ಅಗಮ್ ಹಿತ್ವ, ಅಂದ್ರೆ ನಮ್ದೆಲ್ಲ ನಾವು ಯಾವ ಆ, ಒಂದು ಭಗವಂತನ ಬಗ್ಗೆ ನಾವು ಧ್ಯಾನ ಮಾಡ್ತೇವೆ, ಆಗ ಒಂದು ವಿಶೇಷವಾದ ಒಂದು ಕ್ರಿಯೆ ನಮ್ಮ ದೇಹದಲ್ಲಿ ಹೃದಯದಲ್ಲಿ ಬರ್ತದೆ. ಅದೇನು ಹೇಳಿದ್ರೆ ನಮ್ಮ ಹೃದಯದಲ್ಲಿ ಏನೆಲ್ಲ ಕಲ್ಮಶ ಇದೆ ಅದೆಲ್ಲ ಕಲ್ಮಶಗಳು ದೂರ ಆಗ್ತದೆ, ಅಂದ್ರೆ ನಮ್ದೆಲ್ಲ ಪಾಪಗಳು ಪರಿಹಾರ ಆಗ್ತದೆ. ಇದು ಭಗವಂತನ ಒಟ್ಟಿಗೆ ಸಂಬಂಧ ಬೆಳೆಸಿದ ಉಪಯೋಗ. ಯಾವಾಗ ನಾವು ಭಗವಂತನ ನಾಮಸ್ಮರಣೆ ಮಾಡ್ತೇವೆ, ಭಗವಂತನ ಗುಣಗಾನ ಮಾಡ್ತೇವೆ, ಭಗವಂತನ ಸೇವೆ ಮಾಡ್ತೇವೆ, ಆ ಎಲ್ಲರಿಗೆ ಏನಾಗ್ತದೆ, ಅದರಿಂದ ಮುಖ್ಯ ಒಂದು ಉದ್ದೇಶ ಹೇಳಿದ್ರೆ ಆ ಸಮಯದಲ್ಲಿ ನಮ್ಗೆ ಭಗವಂತನ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಬೀಳ್ತದೆ. ಅದರೊಟ್ಟಿಗೆ ನಮ್ದೆಲ್ಲ ಪಾಪಗಳು ಅದೆಲ್ಲ ಪರಿಹಾರ ಆಗ್ತದೆ. ಆ ಅದರಿಂದ ಪರಿಹಾರ ಆಗಿ ನಮ್ಗೆ ಭಗವಂತನ ವಿಶೇಷವಾದ ನಮ್ಗೆ ಅನುಗ್ರಹ ಸಿಗ್ತದೆ ಅಂತೇಳಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅದು ಮಾತ್ರ ಅಲ್ಲದೆ ಇದರಲ್ಲಿ ಹೇಳ್ತಾರೆ, ನಂದ ಮಹಾರಾಜ ಮತ್ತೆ ಯಶೋಧ ಅವರಿಬ್ಬರು ಎಷ್ಟು ಒಂದು, ಅವರು ಕೂಡ ಕೃಷ್ಣನ ಬಗ್ಗೆ ಬಹಳಷ್ಟು ವಾತ್ಸಲ್ಯ ಭಾವದಿಂದ ಕೃಷ್ಣನ ಬಗ್ಗೆ ಆಲೋಚನೆ ಮಾಡ್ತಿದ್ರು. ಕೃಷ್ಣನ ಬಗ್ಗೆ ಪ್ರತಿಯೊಂದು ವಿಷಯ ಕೂಡ ಅವರು ಕೃಷ್ಣನ ಬಗ್ಗೆ ಬಿಟ್ರೆ, ಕೃಷ್ಣನ ಬಗ್ಗೆ ಆಲೋಚನೆ ಬಿಟ್ರೆ ಬೇರೆ ಆಲೋಚನೆ ಇರಲಿಲ್ಲ ಅಂತ. ಈಗ ನಮ್ಮ ಗೋಪಿಗಳಿದ್ದಾರೆ, ಗೋಪಿಗಳು ಕೂಡ ಅದೇ ಇದ್ದಾರೆ. ಆ ತರ ನಾವು ಆಂದೋಲನಾಚಾರ್ಯ ಅವರು ಕೂಡ ಕೃಷ್ಣನ ಬಗ್ಗೆ ಪ್ರತಿ ದಿನ ಆಲೋಚನೆ ಮಾಡ್ತಲೇ ಇದ್ರಂತೆ. ಆ ಗೋಪಿಗಳು ಒಂದಿನ ನಾರದ ಮುನಿಗಳು ಬೃಂದಾವನಕ್ಕೆ ಬಂದರಂತೆ. ನಾರದಕ್ಕೆ ಬಂದಾಗ ಗೋಪಿಗಳೆಲ್ಲ ದೀರ್ಘವಾದ ಧ್ಯಾನ ಮಾಡ್ತಿದ್ರಂತೆ. ಧ್ಯಾನ ಎಲ್ಲ ಕೈ ಮುಡ್ಕೊಂಡು, ಅದನ್ನು ನೋಡಿ ನಾರದ ಮುನಿ ಆಶ್ಚರ್ಯ ಆಗ್ತದೆ, ಈ ಗೋಪಿಗಳು ಯಾವ ತರ ಈ ತರ ಧ್ಯಾನ ಮಾಡ್ತಿದ್ರು, ಯಾರ ಬಗ್ಗೆ ಧ್ಯಾನ ಮಾಡ್ತಿದ್ರು ಅಂತ ಹೇಳಿ ಕೇಳ್ತಾನಂತೆ. ಗೋಪಿಗಳೇ, ನಂಗೆ ಒಂದು ಪ್ರಶ್ನೆ ಉಂಟು, ನೀವು ಈ ತರ ಧ್ಯಾನ ಮಾಡ್ತಿದ್ರಲ್ಲ, ಯಾರ ಬಗ್ಗೆ ಧ್ಯಾನ ಮಾಡ್ತೀರಿ ಕೇಳಿದಾಗ ಗೋಪಿಗಳು ಹೇಳ್ತಾರಂತೆ, ಆಕ್ಚುಲಿ ನಾರದ ಮುನಿಗಳೇ, ನನ್ನ ಸಮಸ್ಯೆ ಹೇಳಿದ್ರೆ ನಮ್ಗೆ ಮನೇಲಿ ಯಾವ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ. ಪ್ರತಿಯೊಂದು ಕೂಡ ಎಲ್ಲ ಕಡೆ ಕೃಷ್ಣನೇ ಕಾಣ್ತಾನೆ ನಮ್ಗೆ. ನಾವು ಸ್ನಾನ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ನಮ್ಗೆ ಕೃಷ್ಣ ಕಾಣ್ತಾನೆ. ನಮ್ಗೆ ಏನು ಮಾಡ್ಲಿಕ್ಕೆ, ನಮ್ಮ ಕೃಷ್ಣನ ಮನಸ್ಸಿಂದ ಹೊರ ತೆಗಿಲಿಕ್ಕೆ ನಾವು ಧ್ಯಾನ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣನ ಮನಸ್ಸಿಂದ ಹೊರ ತೆಗಿಲಿಕ್ಕೆ ಅವರು ಧ್ಯಾನ ಮಾಡ್ತಿದ್ದಾರೆ. ಅದೇ ಕಲಿಯುಗದಲ್ಲಿ ನಮ್ಗೆ ಧ್ಯಾನ ಮಾಡಿ ಶುರು ಮಾಡಿದ್ರೆ ಕೃಷ್ಣ ಬಿಟ್ಟರೆ ಮತ್ತೆ ಎಲ್ಲ ನೆನಪಾಗ್ತದೆ. ನಮ್ಗೆ ಚಾಂಟಿಂಗ್ ಮಾಡುವಾಗ ಎಸ್ಪೆಷಲಿ ನಂಗೆ ಚಾಂಟಿಂಗ್ ಮಾಡೋ ಕೃಷ್ಣನ್ ಬಿಟ್ಟು ಮತ್ತೆಲ್ಲ ನೆನಪಾಗ್ತದೆ. ಅದೇ ತರ ಕಲಿಯುಗದಲ್ಲಿ ನಮ್ಮ ನಮ್ಮ ನನ್ನ ಪರಿಸ್ಥಿತಿ ಈ ತರ. ಆದ್ರೆ ಕೃಷ್ಣನ ಪರಿಸ್ಥಿತಿ, ಗೋಪಿಗಳ ಪರಿಸ್ಥಿತಿ ಆಗಲ್ಲ. ಅವ್ರು ಕೃಷ್ಣನ ಮನಸ್ಸಿಂದ ಹೊರ ತೆಗಿಲಿಕ್ಕೆ ಅವ್ರು ಧ್ಯಾನ ಮಾಡ್ತಿದ್ರು. ಇದು ಇನ್ನೊಂದು ಬಹಳಷ್ಟು ಒಂದು ಒಂದು ಎಂತ ಹೇಳ್ತಾರೆ, ಕಲಿಯುಗದ ಒಂದು ಪ್ರಭಾವ ಹೆಚ್ಚು ಹಾಗೆ. ಅದರೊಟ್ಟಿಗೆ ಇನ್ನೊಂದು ಶ್ಲೋಕ ಬರ್ತದೆ. ಆ ಶ್ಲೋಕದಲ್ಲಿ ಹೇಳ್ತಾರೆ, ಗೋಪ್ಯಾದ್ ಕಾಮಾದ್ ಭಯಾದ್ ಕಂಸ ದೇಶಾದ್ ಚೈದಾದಯೋ ನೃಪಾ ಸಂಭವಾದ್ ವೃಷ್ಣೇಯ ಸ್ನೇಹ ಯೂಯಂ ಭಕ್ತಿಯ ವಯಂ ವಿಭೋ. ಗೋಪ್ಯಾತ್ ಕಾಮಾತ್ ಅಂದ್ರೆ ಗೋಪಿ ಅವರ ಕಾಮದಿಂದ ಅಂದ್ರೆ ಅದು ಅಂದ್ರೆ ಅದು ಶುದ್ಧಾರ್ಥ ಹೇಳಿದ್ರೆ ಶುದ್ಧ ಪ್ರೇಮ ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡ್ತಿದ್ರಂತೆ. ಅದೇ ಕಂಸ ಅಂದ್ರೆ ಭಯದಿಂದ ಇತ್ತು. ದ್ವೇಷಾತ್ ಚೇದ್ಯಯಾದಯೋ ನೃಪ, ಚೇದ್ಯ ನೃಪ ಹೇಳಿದ್ರೆ ನಮ್ಮ ಶಿಶುಪಾಲ, ಅವ ದ್ವೇಷ ಮಾಡ್ತಿದ್ದ ಕೃಷ್ಣನ. ಮತ್ತೆ ಸಂಬಂಧಾತ್ ವೃಷ್ಣಯ ಸ್ನೇಹಾದಿ ಅಂತ ಹೇಳಿದ್ರು, ಸ್ನೇಹಾದಿಯುಂ ವೃಷ್ಣಿ ಕುಲ ಅವರು ಇದ್ದಾರಲ್ಲ, ಅಂದ್ರೆ ನಮ್ಮ ಕುಂತಿ ಕೃಷ್ಣ ಹುಟ್ಟಿದ ಕುಲದವರು, ಅವರು ಸಂಬಂಧದಿಂದ ಭಗವಂತನ ಸ್ನೇಹ ಮಾಡ್ತಿದ್ರು. ಅದೇ ರೀತಿ ನಾವು ಮತ್ತೆ ಭಕ್ತಿಯ ವಯಂ ವಿಭೋ, ನಾವು ಭಕ್ತಿಯಿಂದ ನಿಮ್ಗೆ ಪ್ರಾರ್ಥನೆ ಮಾಡ್ತಿದ್ದೆ ಅಂತೇಳಿ ಈ ಬಹಳ ಸುಂದರವಾಗಿ ಈ ನಮ್ಮ ಸುಖದೇವ ಗೋಸ್ವಾಮಿ ಹೇಳ್ತಾರೆ. ಇದು ಶ್ರೀಮದ್ ಭಾಗವತ ಶ್ಲೋಕ ಬರ್ತದೆ. ಅಂದ್ರೆ ಈ ನಮ್ಮ ಗೋಪಿಯರು ನಮ್ಮ ಅವ್ರದ್ದು ಭಕ್ತಿ, ಅವ್ರದ್ದು ಶುದ್ಧವಾದ ಪ್ರೇಮ ಇದೆ ನಮ್ಮ ಚೈತನ್ಯ ಚೇತನ ನೋಡಿ ಸಿಗ್ತದೆ. ಏನ್ ಹೇಳ್ತಾರೆ ಹೇಳಿದ್ರೆ, ಆಧ್ಯಾತ್ಮಿಕ ಶರೀರ ಮತ್ತೆ ಭೌತಿಕ ಶರೀರ, ಆಧ್ಯಾತ್ಮಿಕ ಜಗತ್ತು ಅಂದ್ರೆ ಅದು ಅದು ಚಿನ್ನಕ್ಕೆ ಅವ್ರು ಹೋಲಿಸ್ತಾರೆ. ಅದು ನಾವು ಭೌತಿಕ ಜಗತ್ತಿನ ಅದು ನಮ್ಮ ಕಬ್ಬಿಣಕ್ಕೆ ಹೋಲಿಸ್ತಾರೆ. ಈ ತರ ಸಂಬಂಧ ಅಂತೆ ಚಿನ್ನಕ್ಕೆ ಮತ್ತೆ ಕಬ್ಬಿಣಕ್ಕೆ ಏನು ಸಂಬಂಧ ಇದೆಯಾ? ಇದು ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ. ಚಿನ್ನ ಅಷ್ಟು ಶುದ್ಧ ಹಿಡಿದ್ರೆ ಅದು ಪವಿತ್ರ ವಸ್ತು. ಅದೇ ಕಬ್ಬಿಣ ಬಹಳಷ್ಟು ಬೇಗ ಅದಕ್ಕೆ ತುಕ್ಕು ಹಿಡಿತದೆ. ಆದ್ಮೇಲೆ ಭೌತಿಕ ಜಗತ್ತಿನ ಅದೇ ಆಧ್ಯಾತ್ಮಿಕ ತುಕ್ಕು ಹಿಡಿದು ಹೇಳಿದ್ರೆ ನಮ್ದೆಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಏನಿದೆ ಅದು ನಮ್ಮ ಹೃದಯದಲ್ಲಿ ಅದು ನಮ್ಮನ್ನು ಸುತ್ತಿಕೊಂಡು ಬಿಡ್ತದೆ. ಇದಕ್ಕೆ
ಅದಕ್ಕೆ ಅದನ್ನ ನಾವು ಹೊರತೆಗಬೇಕಾದ್ರೆ ನಾವು ಭಗವಂತನ ಧ್ಯಾನ ಮಾಡಬೇಕು, ಭಗವಂತನ ಭಕ್ತಿ ಮಾಡಬೇಕು. ನಿತ್ಯ ಶುದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬನ ಶ್ರವಣಾದಿ ಶುದ್ಧ ಚಿತ್ತ ಕೊರಿಯೋದಯ. ಅಂದ್ರೆ ಎಲ್ಲರ ದೇಹದಲ್ಲಿ ಆ ಕೃಷ್ಣ ಪ್ರೇಮ ಕೃಷ್ಣ ಭಕ್ತಿ ಏನಿದೆ, ಸಮಸ್ಯೆ ಹಿಡಿದ್ರೆ ಅದು ರಸ್ಟ್ ಹಿಡಿದಿದೆ, ಅದಕ್ಕೆ ನಮ್ಮ ತುಕ್ಕಿ ಹಿಡಿದಿದೆ ಆ ಕಬ್ಬಿಣಕ್ಕೆ. ಅದನ್ನು ಹೊರತೆಗಬೇಕಾದ್ರೆ ಹೇಳಿದ್ರೆ ಶ್ರವಣಾದಿ ಶುದ್ಧ ಚಿತ್ತೆ ಕೊರೆಯುವುದೇ. ನಾವು ದಿನಾಲೂ ಭಗವಂತನ ಶ್ರವಣ ಮಾಡ್ಬೇಕಂತ. ಯಾವಾಗ ನಾವು ಶ್ರವಣ ಮಾಡ್ತೇವೆ ಆಗ ಈ ಹೃದಯ ಏನಿದೆ ಅದನ್ನು ನಾವು ಶುದ್ಧ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಚೇತೋದರ್ಪಣ ಮಾರ್ಜನ ಭಾಮ ದಾವಾಗ್ಲಿ ನಿರ್ವಾಪಣಂ. ನಮ್ಮ ಚೇತನ ಬಾಬು ಹೇಳಿದಾಗೆ ಅದನ್ನು ನಾವು ಶುದ್ಧ ಮಾಡ್ಬೇಕಂತೆ. ಯಾವ ತರ ಶುದ್ಧ ಮಾಡ್ಲಿಕ್ಕೆ ಹೇಳಿದ್ರೆ ಭಗವಂತನ ನಿರಂತರ ನಾಮಸ್ಮರಣೆ ಮಾಡೋದ್ರಿಂದ. ಅಥ ಕೃಷ್ಣ ನಾಮಾದಿನ ಹಿಂದೆ ಸೇವಾನ್ಮುಖಿ ಜಿಹಾದು ಸೌಮ್ಯಮೇವ ಸ್ಮರತ್ಯದ ಅಂತೇಳಿ ಕೃಷ್ಣನ ನಾಮದ ಬಗ್ಗೆ ಅದನ್ನು ನಿರಂತರವಾಗಿ ನಾವು ಸ್ಮರಣೆ ಮಾಡಿದ್ರೆ ಆಗೇನಾಗ್ತಾ ಹೇಳಿದ್ರೆ ನಮ್ಮ ಹೃದಯದ ಕಲ್ಮಶ ದೂರಾಗಿ ನಮ್ಮ ಹೃದಯದಿಂದ ಆ ಶುದ್ಧವಾದ ಕೃಷ್ಣ ಪ್ರೇಮಿ ಕೃಷ್ಣ ಭಕ್ತಿ ಏನಿದೆ ಅದು ನಮ್ಮ ಹೃದಯದಲ್ಲಿ ಹೊರ ಬರುತ್ತೆ. ಅಂದ್ರೆ ಇದೆಲ್ಲದಕ್ಕೂ ನಮ್ಗೆ ಮುಖ್ಯ ಕಾರಣ ಹೇಳಿದ್ರೆ ಮುಖ್ಯ ಒಂದು ಇದನ್ನು ಅರ್ಥ ಮಾಡ್ಕೊಳ್ಳೋ ಮುಖ್ಯ ಒಂದು ಸೋರ್ಸ್, ಮುಖ್ಯವಾದ ಒಂದು ಉಗಮ ಸ್ಥಾನ ಹೇಳಿದ್ರೆ ನಮ್ಮ ಶಿಲ ಪ್ರಭುಪಾದರು. ಅವರು ಬಹಳ ಸುಂದರವಾಗಿ ನಮ್ಗೆ ಬರ್ತಿದ್ದಾರೆ, ಭಗವದ್ಗೀತೆ ಬಗ್ಗೆ ಕೃಷ್ಣ ಮಾಮತ ಪ್ರಚಾರ ಮಾಡಿದ್ದಾರೆ. ಅವರ ಸಂಘ ಬಂದಿಂದ ನಮ್ಗೆ ಕೃಷ್ಣ ಮಾಮತ ಸಂಘ ಬಂದ್ರೆ ನಮ್ಗೆ ಇದೆಲ್ಲ ವಿಷಯ ಗೊತ್ತಾಗ್ತದೆ. ಇಲ್ಲದ್ರೆ ನಮ್ಗೆ ಯಾವ ವಿಷಯ ಕೂಡ ಗೊತ್ತಾಗ್ತಿರ್ಲಿಲ್ಲ. ಅದನ್ನ ನಾವು ಸಾಮಾನ್ಯವಾಗಿ ನಾವು ತಗೊಳ್ತಿದ್ದೇವೆ. ಅದನ್ನೇ ನಮ್ಮ ಭಗವದ್ಗೀತೆಯಲ್ಲಿ 15ನೇ ಚಾಪ್ಟರ್ ಕೃಷ್ಣ ಹೇಳ್ತಾನೆ, ಯೋ ಮಾಂ ಹೇ ಮಾಂ ಏವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮ ಸ ಸರ್ವ ಭಜಾತಿ ಮಾಂ ಸರ್ವ ಭಾವೇನ ಭಾರತ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪ್ರತಿಯೊಬ್ಬರು ಕೂಡ ಭಗವಂತನ ಅರ್ಥ ಮಾಡ್ಕೊಳ್ಬೇಕಂತ. ಅಂದ್ರೆ ಯಾವ ಡೌಟ್ ಕೂಡ ಇರಬಾರ್ದಂತೆ. ಅಸಮ್ಮೂಢ ಜಾನಾತಿ ಮಾಂ ಪುರುಷೋತ್ತಮ, ಭಗವಂತನ ದೇವೋತ್ತಮ ಪರಮ ಪುರುಷ ಕೃಷ್ಣ. ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ಹಾಗೇನಾಗ್ತದೆ ನಮ್ಗೆ ಭಕ್ತಿಯಿಂದ ಭಗವಂತನ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೇ ನಾವು ಸಂಸ್ಕೃತದಲ್ಲಿ ಭಜತಿ ಅಂತ ಹೇಳ್ತಾರೆ. ನಮ್ಮ ಶಿಲ್ಪ ಬರೀತಾರೆ ಈ ಭಜತಿ ಎಂಬ ಶಬ್ದ ಬಹಳಷ್ಟು ಉತ್ತಮವಾದ ಶಬ್ದ. ಅದನ್ನು ನಾವು ಭಗವಂತನ ಸೇವೆ ಮಾಡ್ತೇವಲ್ಲ ಅದಕ್ಕೆ ನಾವು ಹೋಲಿಸ್ತೇವೆ, ಅದರಿಂದ ಬಂದೆ ಅಂತ ಹೇಳ್ತಾರೆ. ಈ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಭಕ್ತಿ ಸೇವೆ ತೊಡಗಿದ್ದರೆ ಅವನು ಎಲ್ಲಾ ವೈದಿಕ ಜ್ಞಾನವನ್ನು ಅರ್ಥ ಮಾಡ್ಕೊಂಡಿದ್ದು ತಿಳಿಯಬೇಕಂತ. ಅಂದ್ರೆ ನಾವು ಕೃಷ್ಣ ಪ್ರಜ್ಞೆ ನಾವು ತೊಡಗಿಸ್ಕೊಳ್ತೇವ, ನಮ್ಮ ವೈದಿ ಭಕ್ತಿ ಏನಿದೆ ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತೇವ, ಆಗ ಅದರ ಅರ್ಥ ಅಂತ ಹೇಳಿದ್ರೆ ನಾವು ಎಲ್ಲಾ ವೈದಿಕ ಜ್ಞಾನವನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಎಲ್ಲ ತಪಸ್ಸು ಮಾಡಿದ ಜ್ಞಾನ ನಮ್ಗೆ ಫಲ ಏನಿದೆ ಅದು ನಿಮ್ಗೆ ಭಗವಂತನ ಕೃಷ್ಣ ಮಾಮೂರ್ತಿ ನಾವು ತೊಡಗಿಸ್ಕೊಂಡು ನಿಮ್ಗೆ ಸಿಗ್ತದೆ. ಎಲ್ಲಾ ಉತ್ತಮ ನದಿಗಳಲ್ಲಿ ಸ್ನಾನ ಮಾಡಿದ ಫಲ ನಮ್ಗೆ ಭಗವಂತನ ಕೃಷ್ಣ ಮಾಮೂರ್ತಿ ನಾವು ತೊಡಗಿಸ್ಕೊಂಡ್ರೆ ನಮ್ಗೆ ಸಿಗ್ತದೆ. ಅದೇ ತರ ಎಲ್ಲ ಯಜ್ಞ ದಾನ ತಪಸ್ಸು ಏನೆಲ್ಲ ಮಾಡ್ತೇವೆ ಅದೆಲ್ಲ ಫಲ ನಮ್ಗೆ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಭಗವಂತನ ಕೃಷ್ಣ ಮಾಮೂರ್ತಿ ನಮ್ಮ ತೊಡಗಿಸ್ಕೊಂಡ್ರೆ ನಮ್ಗೆ ಸಿಗ್ತದೆ ಅಂತ ಹೇಳಿ ಹೇಳ್ತಾರೆ. ಅದ್ರ ನಮ್ಮ ಮುಖ್ಯ ವಿಷಯ ಹೇಳಿದ್ರೆ ನಾವು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನ್ ಅರ್ಥ ಮಾಡ್ಕೊಂಡು ಇದಷ್ಟು ಬಹಳಷ್ಟು ಬೆಲೆಯುತ ಬಹಳಷ್ಟು ಬೆಲೆ ಇದೆ ಅಂತ ಬೆಲೆ ಕೃಷ್ಣ ಮಾಮೂರ್ತಿ ಅದು ಯಾವ ಅರ್ಥ ಆಗ್ತಾ ಹೇಳಿದ್ರೆ ಅದನ್ನು ನಾವು ಓಕೆ, ಇದನ್ನ ನನ್ನ ಕ್ಲಾಸ್ ಮುಗಿಸ್ತೇನೆ. ಒಂದು 2 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಇದರದ್ದು ಅಂದ್ರೆ ಒಬ್ಬನಿಗೆ ಒಂದು ಚಿನ್ನದ ಉಂಗುರ ಸಿಗ್ತದೆ. ಆ ಉಂಗುರಕ್ಕೆ ಅವನಿಗೆ ಎಂತದ ಬೆಲೆ ಗೊತ್ತಿರಲಿಲ್ಲ. ಅವನಿಗೆ ಕಡೆಗೆ ಒಂದು ವ್ಯಕ್ತಿಗತಿಗೆ ಒಂದು ಚಿನ್ನದ ವ್ಯಾಪಾರಿ ತಗೊಂಡು ಹೋದಾಗ ಮಾತ್ರ ಗೊತ್ತಾಗ ಇದು ಬಹಳಷ್ಟು ಬೆಲೆಯುತವಾದ ವ್ಯಕ್ತಿ ಅಂತ ವಸ್ತು ಅಂತ ಗೊತ್ತಾಯ್ತು ಅಂತ. ಅದೇ ತರ ನಾವು ಕೂಡ ಗುರುಗಳ ಸೇವೆ ಮಾಡ್ಕೊಂಡು ವೈಷ್ಣವ ಸಂಬಂಧ ಮಾಡ್ಕೊಂಡ್ರೆ ಆಗ ಕೃಷ್ಣ ಮಾಮೂರ್ತಿ ಏನಿದೆ ಅದ್ರ ಬೆಲೆ ನಮ್ಗೆ ಗೊತ್ತಾಗ್ತದೆ. ಇಷ್ಟು ಹೇಳಿ ನನ್ನ ಇವತ್ತಿನ ಪಾತ್ರ ಮುಗಿಸ್ತೇನೆ. ಇದಕ್ಕೆ ಅವಕಾಶ ಮಾಡಿ ನಮ್ಮ ಕನ್ನಡ ಕಲ್ಪವೃಕ್ಷದವರಿಗೆ ನನ್ನ ಬಹಳಷ್ಟು ಹೃದಯಪೂರ್ವಕ ಧನ್ಯವಾದಗಳು. ಇದರ ಅವಕಾಶ ನಮಗೆ ಇನ್ನೂ ಕೂಡ ಮಾಡಿಕೊಡ್ತೀರಿ. ನಮ್ಮನ್ನು ಮರ್ತು ಬಿಡಬೇಡಿ. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ನಾವು ದೂರದಲ್ಲಿದ್ರು ಕೂಡ ನಮ್ಮನ್ನು ಮರ್ತು ಬಿಡ್ಲಿಲ್ಲ ಅವರು. ಹಾಗಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು ಹೇಳ್ತಾ ನನ್ನ ಈ ಪಾತ್ರ ಮುಗಿಸ್ತೇನೆ. ಹರೇ ಕೃಷ್ಣ. ಸಾಧು 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 ಪ್ರಭುಜಿ, ಹರಿಬೋಲ್. ಅದ್ಭುತವಾದ ಪ್ರವಚನ ಪ್ರಭುಜಿ. ಸೊ ನಾವು ಯಾವ ತರ ಕೃಷ್ಣನ ನೆನೆಸ್ತಾ ಇದ್ರೆ ನಮ್ಮ ಪ್ರತಿನಿತ್ಯ ನಮ್ಮ ಕೃಷ್ಣನ ಒಂದು ಪ್ರಜ್ಞೆಯಲ್ಲಿ ನಾವಿದ್ರೆ ನಮಗೆ ಏನೇನು ಸದುಪಯೋಗಗಳು ಸಿಗುತ್ತೆ. ಸೊ ಆ ಒಂದು ತುಂಬಾ ಚೆನ್ನಾಗಿ ಇದು ಹೇಳ್ಕೊಟ್ಟಿದ್ದೀರಾ ಪ್ರಭುಜಿ. ತುಂಬಾ ಧನ್ಯವಾದಗಳು. ಚೈತನ್ಯ ಆ ಪ್ರಭುರವರು ಕೂಡ ಹೇಳಿದಂಗೆ ಕೃಷ್ಣನ ನೆನೆಸ್ಬೇಕು. ಮೇ ಬಿ ಕೀರ್ತನ್ ಮಾಡ್ಬೋದು, ಇಲ್ಲಾಂದ್ರೆ ಪ್ರವಚನ ಕೂಡ ಇರ್ಬೋದು, ಕೀರ್ತನ್ ಆಗ್ಲಿ, ಬುಕ್ ಡಿಸ್ಟ್ರಿಬ್ಯೂಷನ್. ಸೊ ಇದೆಲ್ಲ ಒಂಥರ ಕೃಷ್ಣನ ಒಂದು ಪ್ರಜ್ಞೆಯಲ್ಲಿ ನಾವು ಮಾಡ್ಬೇಕಾದ ಒಂದು ಕರ್ತವ್ಯಗಳು. ಸೊ ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಗುರು ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಯಾರಿಗಾರು ಏನಾದ್ರು ಟಿಪ್ಪಣಿ ಏನಾದ್ರು ಆಡ್ ಮಾಡೋದಿದ್ರೆ ಪ್ಲೀಸ್. ಒಂದ್ ನಿಮಿಷ ಇರ್ಬೋದು, 1 ನಿಮಿಷ ಇದೆ ಅನ್ಸುತ್ತೆ. ಸೊ ಜಸ್ಟ್ ಕ್ಯಾನ್ ಸ್ಮಾಲ್ ಬ್ರೀಫ್ ಆಗಿ ಏನೋ ಮಾಡ್ಬೋದು. ವಿಲ್ ವೇಟ್ ಫಾರ್ ದ 1 minute ಮಾಡೋಣ. ಆಮೇಲೆ ನಾವು ವಿಲ್ ಗೋ ಟು ದ ಮೇನ್ ರೂಮ್ ಪ್ರಭುಜಿ.
ಒಂದು ಪ್ರೇ ಮಾಡುವ ರಾಧಾ ಮಾಧವ ಮಾತಾಜಿ ಗುಂಜೆ ಹಂತಿ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌಡ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ 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 ರಾಮ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಹರೇ. ಪ್ರಭುಜಿ ನಾವು ಮೇನ್ ರೂಮಿಗೆ ಹೋಗೋಣ ಪ್ರಭುಜಿ. ಐ ಥಿಂಕ್ ಟೈಮ್ ಆಗಿದೆ, ಸೊ ವಿಲ್ ಗೋ ಬ್ಯಾಕ್ ಟು ಮೇನ್ ರೂಮ್. ಥ್ಯಾಂಕ್ ಯು ಪ್ರಭುಜಿ, once again ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. Kamalamukhi is very dear mother. What's her full name? Srimati. No, you have to address properly now. We have to show way. That's I have been telling all the time. When you call out your mother's name, father's name, you have to address properly. Sri or Srimati. We are learning from Prabhupada. He never says Kunti. What does he say? Srimati Kunti Maharani. Maharani, he says. Don't forget that. Okay, for the entire family, for all of us also, to progress in Krishna Bhakti, let's all chant the Hare Krishna Mahamantra. Special prayers for a few devotees. One is Swarna Gopika Mataji, then Madhuhar, then what is that? Aparajita's father who passed away, for the soul also. I hope so. We have covered everybody. Let's all pray for all of them. Okay? Okay. Hare Krishna, Krishna Krishna, Hare Hare. Hare Rama, Rama Rama, Hare Hare. Hare Krishna, Krishna Krishna, Hare Hare. Hare Rama, Rama Rama, Hare Hare.